Luke's Gospel, chapter 21. We'll read from verse 6 to 11. 6ನೇ ವಾಕ್ಯದಿಂದ 11ನೇ ವಾಕ್ಯ ಲೂಕ 21. ಓದಿಕೊಳ್ಳೋಣ. ಕೆಲವರು ದೇವಾಲಯದ ವಿಷಯದಲ್ಲಿ ಅದು ಅಂದವಾದ ಕಲ್ಲುಗಳಿಂದಲೂ ಅರಕೆಯ ಒಡವೆಗಳಿಂದಲೂ ಅಲಂಕಾರವಾಗಿದೆ ಎಂದು ಹೇಳುತ್ತಿರುವಾಗ ಆತನು, ನೀವು ಇವುಗಳನ್ನು ನೋಡುತ್ತೀರಲ್ಲ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದೆ ಎಲ್ಲ ಕೆಡವಲ್ಪಡುವ ದಿವಸಗಳು ಬರುವವು ಅಂದನು. ಅವರು, ಬೋಧಕನೇ, ಅದು ಯಾವಾಗ ಆಗುವುದು? ಅದು ಯಾವಾಗ ಆಗುವುದು ಬೋಧಕನೇ? ಅದು ಸಂಭವಿಸುವುದಕ್ಕಿರುವ ಯಾವ ಸೂಚನೆ ತೋರುವುದು ಎಂದು ಆತನನ್ನು ಕೇಳಲು ಆತನು ಹೇಳಿದ್ದೇನೆಂದರೆ, ನೀವು ಮೋಸ ಹೋಗದಂತೆ ನೋಡಿಕೊಳ್ಳಿರಿ. ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂತಲೂ ಆ ಕಾಲ ಹತ್ತಿರವಾಯಿತು ಎಂತಲೂ ಹೇಳುವರು. ಅವರ ಹಿಂದೆ ಹೋಗಬೇಡಿರಿ. ಇದಲ್ಲದೆ ಯುದ್ಧಗಳಲ್ಲಿಯೂ ಗಲಿಬಿಲಿಗಳು ಆಗುವುದನ್ನು ನೀವು ಕೇಳುವಾಗ ದಿಗುಲು ಪಡಬೇಡಿರಿ. ಅಲ್ಲಿ ಚೆನ್ನಾಗಿ ದೈವ ಮಕ್ಕಳು ಗಮನ ಕೊಡಬೇಕು. ಸೊ ಇವತ್ತು ಬೆಳಗ್ಗೆ ನನ್ನ ಸಂದೇಶ ಏನಂದ್ರೆ ಪ್ರಿಯರೇ, ಇವತ್ತು ಏನ್ ನಮ್ಮ ಸುತ್ತಲೂ ಏನ್ ನಡೀತಾ ಇದೆ, ಓಕೆ, ಅದಕ್ಕೂ ದೇವರ ವಾಕ್ಯಕ್ಕೆ ಸಂಬಂಧಗಳು ಏನು? ನಾವು ಆಸ್ ಬಿಲೀವರ್ಸ್ ವಾಟ್ ಶುಡ್ ವಿ ಡೂ, ವಾಟ್ ಇಸ್ ಹ್ಯಾಪನಿಂಗ್ ಟುಡೇ, ಇದರ ಕುರಿತಾಗಿ ದೇವರ ವಾಕ್ಯ ಏನ್ ಹೇಳುತ್ತದೆ ಎಂದು ನಾವು ಗಮನ ಕೊಡುವವರಾಗಿರಬೇಕು ಪ್ರಿಯರೇ. ಎಸ್, ಪ್ಲೀಸ್ ಕಂಟಿನ್ಯೂ. ಯಾಕಂದರೆ ಇದೆಲ್ಲ ಮೊದಲು ಆಗುವುದು ಅಗತ್ಯ, ಆದರೂ ಕೂಡಲೇ ಅಂತ್ಯ ಬರುವುದಿಲ್ಲ ಅಂದನು. ಓಕೆ, ಆಮೇಲೆ ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು ಮತ್ತು ಭೂಕಂಪಗಳಾಗುವವು. ಅಲ್ಲಲ್ಲಿ ಬರಗಳು, ಉಪದ್ರವಗಳು ಬರುವವು. ಉತ್ಪನ್ನಗಳು ಆಕಾಶದಲ್ಲಿ ಮಹಾ ಸೂಚನೆಗಳು ತೋರುವವು. ಆದರೆ ಇವೆಲ್ಲ ನಡೆಯುವುದಕ್ಕಿಂತ ಮುಂಚೆ ಅವರು ನಿಮ್ಮನ್ನು ಹಿಡಿದು ಸಭಾ ಮಂದಿರಗಳ ಮತ್ತು ಸೆರೆಮನೆಯ ಅಧಿಕಾರಸ್ಥರ ವಶಕ್ಕೆ ಕೊಟ್ಟು ನನ್ನ ಹೆಸರಿನ ನಿಮಿತ್ತವಾಗಿಯೂ ಅರಸುಗಳ ಮುಂದಕ್ಕೂ ಅಧಿಪತಿ ಮುಂದಕ್ಕೂ ತೆಗೆದುಕೊಂಡು ಹೋಗಿ ಹಿಂಸೆ ಪಡಿಸುವರು. ಆಮೇಲೆ ಇದು ಸಾಕ್ಷಿ ಹೇಳುವುದಕ್ಕೆ ನಿಮಗೆ ಅನುಕೂಲವಾಗುವುದು. ಆದುದರಿಂದ ಏನು ಉತ್ತರ ಕೊಡಬೇಕೆಂಬ ವಿಷಯದಲ್ಲಿ ನಾವು ಮುಂದಾಗಿ ಯೋಚಿಸುವುದಿಲ್ಲವೆಂದು. ಸಾಕು ಬಿಡಿ. 11ನೇ ವಾಕ್ಯ ತನಕ ನಾವು ಅನೇಕ ಕಾರ್ಯಗಳನ್ನು ನಾವು ನೋಡಕ್ಕೆ ಸಾಧ್ಯ. ಪ್ರಿಯರೇ, ನೀವು ಮನೆಗಳಲ್ಲಿ ಇವತ್ತು ನೀವು ಖಂಡಿತವಾಗಿ ಏನ್ ಮಾಡಬೇಕಂದ್ರೆ 38ನೇ ವಾಕ್ಯ ತನಕ ಅಂದ್ರೆ ಇಡೀ ಅಧ್ಯಾಯವನ್ನು ದಯವಿಟ್ಟು ಮನೆಯಲ್ಲಿ ಓದಬೇಕು. ಓಕೆ, ಅದು ಮಾತ್ರ ಇಲ್ಲ, ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯನು ಪ್ರಿಯರೇ ಮನೆಯಲ್ಲಿ ಖಂಡಿತವಾಗಿ ಇವತ್ತು ತುಂಬಾ ಸಮಯ ಇದೆ. ಓಕೆ, ಸೊ ನೀವು ದೇವರ ವಾಕ್ಯವನ್ನು ಓದಕ್ಕೆ ಪ್ರಯತ್ನ ಮಾಡಿ ಪ್ರಿಯರೇ. ನನ್ನ ದಿವಸನೂ ಸಹ ನಾನು ಒಂದು ದೈವ ಸೇವಕರ ಬಗ್ಗೆ ನಾನು ನೋಡುತ್ತಾ ಇದ್ದೆ. ಅವರು ಈ ಲಾಕ್ಡೌನ್ನಲ್ಲಿ ಎಷ್ಟು ಒಂದು ಕೃಪೆ ನೋಡಿ ಅವ್ರಿಗೆ. ಹಿ ಟುಕ್ ಅಪ್ ಎ ಚಾಲೆಂಜ್, ಒಂದು ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನ ಏನಂದ್ರೆ 12 ದಿನದಲ್ಲಿ ಇಡೀ ಬೈಬಲ್ ಮುಗಿಸ್ಬಿಟ್ಟಿದ್ದಾರೆ ಓದಿ. ಇನ್ ಜಸ್ಟ್ 12 days. ವಾಟ್ ಅನ್ ಅಮೇಜಿಂಗ್ ಥಿಂಗ್. ಸೊ ದೇವ ಮಕ್ಕಳು ನೀವು ಸಹ ಏನಾದ್ರೂ ಒಂದು ತೀರ್ಮಾನಗಳನ್ನು ಮಾಡಬೇಕು. ಓಕೆ, ವಾಕ್ಯವನ್ನು ನಾವು ನೋಡೋಣ. ಓಕೆ, 24ನೇ ಅಧ್ಯಾಯಕ್ಕೆ ಬನ್ನಿರಿ. ಇವಾಗ 3ನೇ ವಾಕ್ಯವನ್ನು ಓದೋಣ. 3ನೇ ವಾಕ್ಯ. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಬಂದು ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷವಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? Tell us, when shall these things be, and what shall be the sign of your coming? What shall be your sign, O God, and of the end of the world? ಈ ಒಂದು ಲೋಕದ ಅಂತ್ಯ ಮತ್ತು ನಿನ್ನ ಬರುವಣದ ಒಂದು ಸೂಚನೆ ಏನನ್ನೆಲ್ಲ ಸಂಭವಿಸಕ್ಕೆ ಸಾಧ್ಯ ಎಂದು ಪ್ರಶ್ನೆಯನ್ನು ಯೇಸು ಸ್ವಾಮಿ ಹತ್ರ ಶಿಷ್ಯರು ಕೇಳ್ತಾರೆ ಪ್ರಿಯರೇ. ಓಕೆ, ಸೊ ಇವಾಗ ಓದಿದಂತ ವೇದ ಭಾಗದಲ್ಲಿ ಪ್ರಿಯರೇ ಅನೇಕ ಕಾರ್ಯಗಳನ್ನು ನಾವು ಕಲಿಯಕ್ಕೆ ಸಾಧ್ಯ.
ಈ ಓದಿದಂತ ವೇದ ಭಾಗದಲ್ಲಿ ನಾವು ನೋಡುವಾಗ ಪ್ರಿಯರೇ, ಕಡೆ ದಿನಗಳಲ್ಲಿ ಏನೇನೆಲ್ಲ ಸಂಭವಿಸಕ್ಕಿದೆ ಎಂದು ಯೇಸು ಸ್ವಾಮಿ ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾರೆ ಪ್ರಿಯರ್, ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇವತ್ತು ನನ್ನ ಸಂದೇಶ ಏನಂದ್ರೆ, ಟುಡೇ ದಿಸ್ ಮಾರ್ನಿಂಗ್ ಮೈ ಮೆಸೇಜ್ ಈಸ್ ಡ್ಯೂಟೀಸ್ ಆಫ್ ಎ ಬಿಲೀವರ್ ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್. ಈ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ವಿಶ್ವಾಸಿಗಳು ಮಾಡುವಂತ ಕೆಲಸಗಳು ಏನು? ಓಕೆ, ವಾಟ್ ಶುಡ್ ಐ ಡೂ? ವಾಟ್ ಶುಡ್ ವಿ ಆಲ್ ಡೂ? ನಾನು ಏನ್ ಮಾಡಬೇಕು? ನಾವೆಲ್ಲರೂ ಏನ್ ಮಾಡಬೇಕು? ವಾಟ್ ಶುಡ್ ವಿ ಡೂ ಡ್ಯೂರಿಂಗ್ ದಿಸ್ ಟೈಮ್ ಆಫ್ ಪ್ಯಾಂಡಮಿಕ್? ಈ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ವಿಶ್ವಾಸಿಗಳು, ದೇವ ಮಕ್ಕಳಾಗಿರುವ ನಾವು ಏನ್ ಮಾಡಬೇಕು? ಈ ಪ್ರಶ್ನೆ ನಮಗಿರಬೇಕು ಪ್ರಿಯರೇ. ಈ ಪ್ರಶ್ನೆ ನಾವು ಯೋಚಿಸುವುದಕ್ಕಾಗಿ ಲೂಕ 21ನಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ ನಮಗೆ. ನಾನು ಒಂದೊಂದು ಕಾರ್ಯಗಳನ್ನು ಹೇಳುತ್ತೇನೆ. 5 ವಿಷಯ ನನ್ನ ಗಮನಕ್ಕೆ ಬಂದಿದೆ ಪ್ರಿಯರೇ. ಐ ವಾಂಟ್ ಟು ಹೈಲೈಟ್ ದಿಸ್ ಮಾರ್ನಿಂಗ್ ಯುವರ್ ಅಟೆನ್ಷನ್ ಟು 5 ಥಿಂಗ್ಸ್ that is the duty of every believer, every pastor, every church, every believer must do during this time of pandemic. ಈ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಪ್ರಿಯರೇ, ವಿಶ್ವಾಸಿಗಳು ಮಾಡುವಂತ 5 ಕಾರ್ಯಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ 8ನೇ ವಾಕ್ಯ, ರೈಟ್ ಇಟ್ ಡೌನ್. ಮೊದಲನೇ ಕಾರ್ಯ 8ನೇ ವಾಕ್ಯ, ಲೂಕ 21 8ನೇ ವಾಕ್ಯ. ಆತನು ಕೇಳಲು ಆತನು ಹೇಳಿದ್ದೇನೆಂದ್ರೆ, ಇವಾಗ ಶಿಷ್ಯರು ಕೇಳುತ್ತಾರೆ. ದ ಡಿಸೈಪಲ್ಸ್ ಆರ್ ಆಸ್ಕಿಂಗ್ ಜೀಸಸ್, ವೆನ್ ವಿಲ್ ದ ಎಂಡ್ ಕಮ್? ವೆನ್ ವಿಲ್ ಬಿ ಯುವರ್ ಕಮಿಂಗ್? ನಿನ್ನ ಒಂದು ಎರಡನೇ ಬರೋಣೆ ಯಾವಾಗ ಸ್ವಾಮಿ? ವೆನ್ ದಿಸ್ ವರ್ಲ್ಡ್ ವಿಲ್ ಬಿ ಡಿಸ್ಟ್ರಾಯ್ಡ್, ವೆನ್ ದೇರ್ ವಿಲ್ ಬಿ ಅನ್ ಎಂಡ್? ಸ್ವಾಮಿ ಮೊದಲನೇ ಕಾರ್ಯ ಅವ್ರಿಗೆ, ಶಿಷ್ಯರಿಗೆ ಹೇಳಲಿಲ್ಲ, ಇದು ಒಂದು ಡೇಟ್ ಹೇಳಿಲ್ಲ, ಯಾವಾಗ ಬರ್ತೀನಿ ಎಂದು ಹೇಳಲಿಲ್ಲ. ಆದ್ರೆ ವಾಟ್ ಈಸ್ ಹಿ ಕಮಾಂಡಿಂಗ್ ಅಸ್ ಟು ಡು? ನೀವು ಮೋಸ ಹೋಗದಂತೆ ನೋಡಿಕೊಳ್ಳಿರಿ. ಡು ನಾಟ್ ಬಿ ಡಿಸೀವ್ಡ್. ಯಾವ ವಿಷಯ ಕುರಿತಾಗಿ ಮೋಸ ಹೋಗಬಾರದು? ಹಣಕಾಸು ವಿಷಯನ, ಅಥವಾ ನಮ್ಮ ಆಸ್ತಿಗಳ ವಿಷಯನ, ಅಥವಾ ಬೇರೆ ಬೇರೆ ನಮಗೆ ಸಂಬಂಧಪಟ್ಟ ವಿಷಯಗಳ? ಇಲ್ಲ ಪ್ರಿಯರೇ, ಯೇಸು ಸ್ವಾಮಿ ಏನ್ ಹೇಳ್ತಾರೆ ನೋಡಿ ಆ ವಾಕ್ಯದಲ್ಲಿ. ಯಾಕಂದ್ರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಆ ಕಾಲ ಹತ್ತಿರವಾಯಿತು ಎಂತಲೂ ಹೇಳುವರು. ಪ್ರೈಸ್ ಗಾಡ್. ನೋಡಿ, ನಾನು ಕ್ರಿಸ್ತನು. ದಿಸ್ ಟಾಕ್ಸ್ ಅಬೌಟ್ ದಿ ಫಾಲ್ಸ್ ಪ್ರಾಫಿಟ್ಸ್. ಸುಳ್ಳು ಪ್ರವಾದಿಗಳು ಬರ್ತಾರೆ, ನಾನೇ ಕ್ರಿಸ್ತನು. ಯೇಸು ಸ್ವಾಮಿ ಹೇಳಲಿಲ್ಲ ಆದ್ರೂ ಅವ್ರು ಮಾತಾಡುವವರಾಗಿದ್ದಾರೆ. ದೀಸ್ ಡೇಸ್ ಪ್ರಿಯರ್, ದೇವ ಮಕ್ಕಳು ಎಚ್ಚರವುಳ್ಳವರಾಗಿರಬೇಕು. ಯು ಮಸ್ಟ್ ನೋ ಫಾರ್ ಶೂರ್ ದಟ್ ಟು ಹೂಮ್ ಯು ಲಿಸನ್. ಯಾರ ಮಾತು ನೀನು ಕೇಳಬೇಕು. ತುಂಬಾ ಜಾಗರೂಕರಾಗಿರಬೇಕು. ಯಾಕೆ ಜಾಗರೂಕರಾಗಿರಬೇಕು? ನೀವು ದೇವರ ವಾಕ್ಯಗಳಿಂದ, ದೇವರ ಆ ಒಂದು ಕ್ರಿಸ್ತನ ಕೃಪೆಗಳಿಂದ ಎಡವಿ ಹೋಗಬಾರದು ಪ್ರಿಯರೇ. ಯು ಮಸ್ಟ್ ಬಿ ರೂಟೆಡ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಗಳಲ್ಲಿ ನೀನು ಚೆನ್ನಾಗಿ ಬೆಳೆಯುವವನಾಗಿರಬೇಕು. ಟುಡೇ ಮೆನಿ ಹ್ಯಾವ್ ರಿಸನ್ ಅಂಡ್ ದೇ ದೆಮ್ಸೆಲ್ಫ್ ಕಾಲ್ ಆಸ್ ಪ್ರಾಫಿಟ್ಸ್. ಸುಮ್ಮನೆ ಪ್ರವಾದಿಗಳನ್ನು ಎನ್ನಿಕೊಳ್ಳುತ್ತಾರೆ. ಅವರ ಕಾರ್ಯಗಳನ್ನು ನಾವು ನೋಡಬೇಕು. ದೇ ಟಾಕ್ ಅಬೌಟ್ ದೆಮ್ಸೆಲ್ಫ್ ಮೋರ್. They talk about their ministries. They will talk about their achievements. They talk about money. ತುಂಬಾ ಹಣಕಾಸು ಬಗ್ಗೆನೇ ಜಾಸ್ತಿ ಮಾತಾಡ್ತಾರೆ. ಅವರು ಮಾಡಿದಂತ ಅಚೀವ್ಮೆಂಟ್ಸ್ ಏನಿದೆ ಅದರ ಕುರಿತಾಗಿ ಜಾಸ್ತಿ ಮಾಡ್ತಾ ಇರ್ತಾರೆ. ಓಕೆ, ಇವಾಗ ನಾನು ಮಾಡುವಂತ ಈ ಒಂದು ಸಮಯದಲ್ಲಿ ನಿಮ್ಮ ಆನ್ಲೈನ್ ಇವಾಗ ಆಫರಿಂಗ್ಸ್ ಇರಬಹುದು, ಟೈಟ್ಸ್ ಇರಬಹುದು ಪ್ರಿಯರೇ. ಓನ್ಲಿ ಮಂಡ್ಯ ಜನರು, ವಿಶ್ವಾಸಿಗಳು ಮಾತ್ರನೇ ನಿಮ್ಮ ಆಫರಿಂಗ್ ಟೈಟ್ಸ್ಗಳನ್ನು ನಮ್ಮ ಸಭೆಗೆ ಕೊಡಬೇಕು. ಇಫ್ ಯು ಆರ್ ಫ್ರಮ್ ಅನದರ್ ಚರ್ಚ್, ನೀವು ಬೇರೆ ವಿಶ್ವಾಸಿಗಳಾಗಿದ್ರೆ, ನೀವು ಬೇರೆ ಮಿನಿಸ್ಟ್ರಿಗೆ ಸಂಬಂಧಪಟ್ಟದಾಗಿದ್ರೆ, ಪ್ಲೀಸ್ ಡು ನಾಟ್ ಸೆಂಡ್ ಯುವರ್ ಟೈಟ್ಸ್ ಟು ಅವರ್ ಮಿನಿಸ್ಟ್ರಿ. ದಟ್ ಬಿಲಾಂಗ್ಸ್ ಟು ಯುವರ್ ಚರ್ಚ್. ನಿನ್ನ ಸೇವೆಗೆ, ನಿಮ್ಮ ಪಾಸ್ಟರ್ಗೆ ನೀವು ಅದು ಹ್ಯಾಂಡ್ ಓವರ್ ಮಾಡಬೇಕು ಪ್ರಿಯರೇ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಗ್ಲೋರಿ ಟು ಜೀಸಸ್. ಸೊ ದೇವ ಮಕ್ಕಳು ಎಚ್ಚರವುಳ್ಳವರಾಗಿರಬೇಕಂತೆ. Okay, about the Antichrist, about those people who will come in the name of Jesus Christ
ನಾವು ಎಚ್ಚರವಾಗಿರ್ಬೇಕು. ಸೊ ಡು ನಾಟ್ ಬಿ ಡಿಸೀವ್ಡ್. ಮೊದಲನೇ ಕಾರ್ಯ. ಎರಡನೇ ಕಾರ್ಯ ವರ್ಸ್ 9, 9ನೇ ಕಾರ್ಯ ಏನಿದೆ ಓದಿರಿ. ಇದಲ್ಲದೆ ಯುದ್ಧಗಳು ಗಲಿಬಿಲಿಗಳು ಆಗುವುದನ್ನು ನೀವು ಕೇಳುವಾಗ ದಿಗಿಲು ಪಡಬೇಡಿರಿ. ಏನ್ ಮಾಡಬೇಡಿರಿ? ದಿಗಿಲು ಪಡಬೇಡಿ. ಡು ನಾಟ್ ಬಿ ಟೆರಿಫೈಡ್. ಎರಡನೇ ಕಾರ್ಯ, ವಾಟ್ ಶುಡ್ ಬಿ ಡೂ? ವಾಟ್ ಇಸ್ ದ ಡ್ಯೂಟಿ ಆಫ್ ಎ ಬಿಲೀವರ್ ಡ್ಯೂರಿಂಗ್ ದಿಸ್ ಟೈಮ್ ಆಫ್ ಪ್ಯಾಂಡಮಿಕ್? ಇವತ್ತು ಈ ಕೊರೋನಾ ವೈರಸ್ ನಮ್ಮನ್ನು ತೊಂದರೆ ಪಡಿಸ್ತಾ ಇದೆ, ಬಾಧೆ ಪಡಿಸ್ತಾ ಇದೆ. ಈ ಸಾಂಕ್ರಾಮಿಕ ರೋಗ ನಮ್ಮನ್ನು ತೊಂದರೆನಲ್ಲಿ ನಡೆಸ್ತಾ ಇದ್ರೆ ವಿಶ್ವಾಸಿಗಳು, ಸಭೆ ಮಕ್ಕಳು ಎರಡನೇದಾಗಿ ಏನ್ ಮಾಡಬೇಕಂದ್ರೆ ನಾವು ಭಯ ಪಡಬಾರ್ದು. ವಿ ಮಸ್ಟ್ ನಾಟ್ ಬಿ ಟೆರಿಫೈಡ್. ಯಾಕೆ ಪ್ರಿಯರೇ? ದೇವರ ವಾಕ್ಯ ಹೇಳುತ್ತದೆ ಇದೆಲ್ಲ ನಡಿಬೇಕಂತ ಅವಶ್ಯಕತೆ ಅಂತೆ. ಇದೆಯಾ ಇಲ್ಲ ವಾಕ್ಯದಲ್ಲಿ? ಏನಂತ ಇದೆ? ಇದೆಲ್ಲ ಸಂಭವಿಸಬೇಕು, ಆದ್ರೆ ಅಂತ್ಯವೂ ಇಲ್ಲ. ಯಾಕಂದ್ರೆ ಇದೆಲ್ಲ ಮೊದಲು ಆಗುವುದು ಅಗತ್ಯ. ಇದೆಲ್ಲವೂ ಮೊದಲು ಆಗೋದು ಅಗತ್ಯ, ಆದರೆ ಕೂಡಲೇ ಅಂತ್ಯ ಬರುವುದಿಲ್ಲ. ದಿಸ್ ಇಸ್ ಓನ್ಲಿ ಎ ಬಿಗಿನಿಂಗ್ ಬಟ್ ನಾಟ್ ಅನ್ ಎಂಡ್. ದಿಸ್ ಇಸ್ ಓನ್ಲಿ ಎ ಬಿಗಿನಿಂಗ್. ಇದು ಒಂದು ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ತರ, ನಾಟ್ ಅ ಫೈನಲ್ ಎಕ್ಸಾಮಿನೇಷನ್. ಓಕೆ, ಬಟ್ ದಿಸ್ ಪ್ರಿಪರೇಟರಿ ಎಕ್ಸಾಮ್ ವಿಲ್ ಹ್ಯಾಪನ್. ಇದಾಗುತ್ತದೆ. ಈ ಕಾರ್ಯಗಳು ಆಗಲೇಬೇಕು ಪ್ರಿಯರೇ. ಈ ಸಾಂಕ್ರಾಮಿಕ ರೋಗ ಬರಲೇಬೇಕು, ಈ ಒಂದು ಉಪದ್ರ ಬರಲೇಬೇಕು. ಈ ಹೋರಾಟಗಳಿದೆ, ಯುದ್ಧಗಳು ನೋಡಿರಿ. ಪ್ಯಾಲೆಸ್ಟೈನ್ಸ್ ಇಸ್ರಾಯೇಲ್ಗೆ ಮಧ್ಯದಲ್ಲಿ ಇವಾಗ ಯುದ್ಧಗಳು ನಡೀತಾ ಇದೆ. ಜನರಿಗೆ ವಿರುದ್ಧವಾಗಿ ಜನ ಇಂತಹ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ, ಈವನ್ ಡ್ಯೂರಿಂಗ್ ದಿಸ್ ಟೈಮ್ ಆಫ್ ಪ್ಯಾಂಡಮಿಕ್ ನೋಡಿರಿ, ಕೆಲವರು ಏನ್ ಹೇಳ್ತಾರೆ, ಅವರ ಒಂದು ಜಾತಿಗೆ ಆಕ್ಸಿಜನ್ ಕೊಡ್ತಾರಂತೆ, ಅವರ ಒಂದು ಜಾತಿಗೆ ಬ್ಲಡ್ ಕೊಡ್ತಾರಂತೆ. ಎಂತ ಕಾಲದಲ್ಲಿ ನಾವು ಬಾಳ್ತಾ ಇದ್ದೀವಿ ನೋಡಿರಿ. ಜನರಿಗೆ ವಿರುದ್ಧವಾಗಿ ಜನ. ಇಂತಹ ಸಮಯದಲ್ಲಿನೂ ಸಹ ಒರಿಸ್ಸಾನಲ್ಲಿ ಒಂದು ಚರ್ಚ್ ಅನ್ನು ಒಡೆದಾಕಿದ್ದಾರೆ, ಪಾಸ್ಟರ್ ಹೊಡೆದಾಕಿದ್ದಾರೆ. ಯಾವಾಗ ಇಂಥ ಒಂದು ಘಟನೆಗಳು ನಡೀತಾ ಇರುವಂತ ಸಮಯದಲ್ಲಿ ಪ್ರಿಯರೇ, ಪೀಪಲ್ ಆರ್ ಡೈಯಿಂಗ್, ಜನರು ಸಾಯ್ತಾ ಇದ್ದಾರೆ, ಈ ರೋಗದಿಂದ ಸಾಯ್ತಾ ಇದ್ದಾರೆ. ಆದ್ರೆ ಇಂತಹ ಮಧ್ಯದಲ್ಲಿ ಸಹ ಪ್ರಿಯರೇ, ನೀವು ಯೋಚನೆ ಮಾಡಿ ನೋಡಿರಿ, ಯುದ್ಧ ಮಾಡಕ್ಕೆ ಹೇಗೆ ಮನಸ್ಸು ಬರಬಹುದು, ಒಂದು ಚರ್ಚ್ ಅನ್ನು ಕೆಡಿಸಕ್ಕೆ ಹೇಗೆ ಮನಸ್ಸು ಬರಬಹುದು. ಇದೆಲ್ಲ ದೇವರು ಹೇಳಿದಂತ ಕಾರ್ಯವಾಗಿದೆ. ದೇವ ಮಕ್ಕಳು ನೀವು ನಾವು ಅರ್ಥ ಮಾಡಿಕೊಳ್ಳಬೇಕು. ಏನಂದ್ರೆ these are all the words of Jesus Christ. ಇದೆಲ್ಲ ಖಂಡಿತವಾಗಿ ನಡಿಲೇಬೇಕು ಪ್ರಿಯರೇ, ನಡಿಲೇಬೇಕು. ನಾನು ಮುಂದಕ್ಕೆ ಹೇಳ್ತೇನೆ, ಬಟ್ 5 ವಿಷಯಗಳನ್ನು ನೀವು ಬೇಗ ಬರ್ಕೊಳ್ಳಿರಿ. ವರ್ಸ್ 19 ಓದಿರಿ. 19 ಏನಂತ ಇದೆ? 19ನೇ ವಾಕ್ಯ. ನಿಮ್ಮ ಸೈರಣೆಯಿಂದ ನಿನ್ನ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡೆದುಕೊಳ್ಳುವಿರಿ. ಅಂದ್ರೆ ಇಂಗ್ಲಿಷ್ ನಲ್ಲಿ ಏನಿದೆ ಅಂದ್ರೆ, ಇನ್ ಯುವರ್ ಪೇಷನ್ಸ್ possess your soul. ತಮಿಳಿನಲ್ಲಿನೂ ಹೆಂಗಿದೆ ಅದರ ವಾಕ್ಯ? உங்கள் பொறுமையினால் உங்கள் ஆத்துமாக்களை காத்துக்கொள்ளுங்க. உன்னுடைய பொறுமையினால ஆத்துமாக்களை ಕಾತುಕೊಳ್ಳು. ನಿನ್ನ ಒಂದು ತಾಳ್ಮೆಯಿಂದ, ಶ್ರೇಣೆಯಿಂದ ನೀನು ಏನ್ ಮಾಡ್ಬೇಕು? ನಿನ್ನ ಆತ್ಮವನ್ನು ಕಾಪಾಡಿಕೊಳ್ಬೇಕು. ಇನ್ ಯುವರ್ ಪೇಷನ್ಸ್ possess your soul. Be careful about your soul. Safeguard your soul. ನಿನ್ನ ಆತ್ಮ ಕುರಿತಾಗಿ ನೀನು ಏನಾಗಿರು? ಎಚ್ಚರವಾಗಿರು ಎಂದು ವಾಕ್ಯ ಇದೆ. ನೋಡಿದ್ರ ಪ್ರಿಯರೇ? ಪ್ರೈಸ್ ಗಾಡ್. ಈ ಸಾಂಕ್ರಾಮಿಕ ರೋಗ, ಅಯ್ಯೋ ಇದು ನಷ್ಟ ಆಗ್ತದೆ, ಅದು ನಷ್ಟ ಆಗ್ತದೆ, ಇವ್ರು ಸಾಯ್ತಾರೆ, ಅವ್ರು ಸಾಯ್ತಾರೆ, ಈ ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸ್ ಇದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮೊದಲನೇದಾಗಿ ನೀನು ಎಚ್ಚರವಾಗಿರು. ಎರಡನೇದಾಗಿ ಹೇಳ್ತಾ ಇದ್ದಾರೆ, ನೀನು ಭಯ ಪಡಬೇಡ. ಮೂರನೇದಾಗಿ ಹೇಳ್ತಾರೆ, ನಿನ್ನ ಆತ್ಮ ಕುರಿತಾಗಿ ಎಚ್ಚರವಾಗಿರು. ಫೋರ್ತ್ ಪ್ರೈಸ್ ಗಾಡ್, ಗ್ಲೋರಿ ಟು ಗಾಡ್. 34ನೇ ವಾಕ್ಯ ಓದಿ. 34. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ನೋಡಿದ್ರ? ನಿಮ್ಮ ವಿಷಯದಲ್ಲಿ. ಯಾರ ವಿಷಯದಲ್ಲಿ? ಟೇಕ್ ಹೀಡ್ ಟು ಯೋರ್ ಸೆಲ್ಫ್. ಬೇರೊಬ್ಬರ ವಿಷಯದಲ್ಲಿ ಇಲ್ಲ, ನನ್ನ ಕುರಿತು ಇಲ್ಲ, ನಿಮ್ಮ ಕುರಿತು ನಾನು ಯೋಚಿಸಬಾರದು. ಅವರ ಕುರಿತಾಗಿ ಯೋಚಿಸುವವರಾಗಿರ್ಬೇಕು. ಯಾಕೆ? ನಿಮ್ಮ ಕುರಿತು ಏನ್ ಮಾಡ್ಬೇಕು? ಜಾಗರೂಕರಾಗಿರಿ. ಅತಿ
ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಹುಲ್ಲಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ನೋಡಿದ್ರ? ಆದ ಕಾರಣ ಏನಾಗಿರ್ಬೇಕಂತೆ? ಆದರೆ ಬರುವುದಕ್ಕಿರುವ ಫಸ್ಟ್ ವರ್ಡ್ ಏನು ಓದಿದ್ದೀರಾ? ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. 4ನೇ ವಾಕ್ಯ, 4ನೇ ವಿಷಯ. 5ನೇ ವಿಷಯ ನೋಡಿದೆ. ದ 5th ಥಿಂಗ್ ಏನ್ ನೋಡಬೇಕು ನಾವು? 36ನೇ ವಾಕ್ಯ, 36 verse 36. 5ನೇ ವಿಷಯ. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೆ ಬರಬೇಕಾಗಿರುವಂತ ಈ ವಿಷಯಗಳಿಂದ ನೀನು ತಪ್ಪಿಸಿಕೊಳ್ಳಬೇಕು. ದೇವ ಜನರು, ಸಭೆ ಮಕ್ಕಳು, ನೀವು ನಾವು ತಪ್ಪಿಸಿಕೊಳ್ಳಬೇಕಂದ್ರೆ ಪ್ರಿಯರೇ, ತಪ್ಪಿಸಿಕೊಳ್ಳಬೇಕು. ಈ ಸಾಂಕ್ರಾಮಿಕ ರೋಗ ನಮ್ಮನ್ನು ಮುಟ್ಟಬಾರದು. ಏನ್ ನಾವು ಮಾಡಿದೀವಿ? ಎಲ್ಲ ಶಟ್ ಡೌನ್ ಆಗಿದೆ. ಓಕೆ, ಗೌರ್ಮೆಂಟ್ ನೋಡಿರಿ, ತಿರುಗಿ ಇವಾಗ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಟಿಲ್ June 7th. ಮಂಡ್ಯಕ್ಕೆ ನೋಡಿರಿ, 4 days ಬರುವ ವಾರದಲ್ಲಿ ಫುಲ್ ಲಾಕ್ಡೌನ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಈ ಸಾಂಕ್ರಾಮಿಕ ರೋಗ ಹರಡಬಾರದು. ಚರ್ಚ್ಗೂ ಯಾರು ಬರಕ್ಕಿಲ್ಲ, ನಾನು ಎಲ್ಲಿ ಹೋಗ್ತಾ ಇಲ್ಲ. ಯಾಕೆ? ನಾವು ಎಲ್ಲರೂ ಅವರವರ ಮನೆಗಳಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ. ಸೊ ದಟ್ ವಿ ಕ್ಯಾನ್ ಬಿ ಸೇವ್ಡ್ ಫ್ರಮ್ ದಿಸ್ ಪ್ಯಾಂಡಮಿಕ್ ಡಿಸೀಸ್. ಯಾವ್ದು ಕ್ರಿಯೆಗಳು ನನ್ನನ್ನು ಮುಟ್ಟದ ಹಾಗೆ ನಾವು ಸುರಕ್ಷಿತವಾಗಿದ್ದೀವಿ. ಆದ್ರೆ ಪ್ರಿಯ ದೇವ ಜನರೇ, ಯೇಸುವಿನ ಬರೋಣದಿಂದ ನಾವು ಎತ್ತಲ್ಪಡಬೇಕು. ನಾನು ಈ ಪ್ರಪಂಚದ ಕಾರ್ಯಗಳಿಂದ ತಪ್ಪಿಸ್ಕೋಬೇಕಂದ್ರೆ ನಾನು ಏನ್ ಮಾಡಬೇಕಂತ ವಾಕ್ಯ? ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ, ನೋಡಿ, ವಿಜ್ಞಾಪನೆಗಳನ್ನು ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ವಾಚ್ ಅಂಡ್ ಪ್ರೇ. 5ನೇ ಕಾರ್ಯ ಏನ್ ಮಾಡಬೇಕು? What should I do? What should the church do? What is the duty of a believer? What is the duty of a pastor? What is the duty of each and every one of us? ಇದಕ್ಕೆ ನಾವು ಏನ್ ಮಾಡಬೇಕು? ಈ ದಿನಗಳಲ್ಲಿ ಏನ್ ಮಾಡಬೇಕು? ಪ್ರಿಯ ದೈವ ಮಗುವೆ, ಏನ್ ಮಾಡಬೇಕು? ವಾಚ್ ಅಂಡ್ ಪ್ರೇ. ದೇವ ಮಕ್ಕಳಿಗೆ 5ನೇ ವಿಷಯ ಯೇಸು ಸ್ವಾಮಿ ಹೇಳುವಂತ ಕಾರ್ಯ, ನಾವು ಎಚ್ಚರವಾಗಿದ್ದುಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಪ್ರಿಯರೇ, ನೋಡಿರಿ, ಈ ಸಾಂಕ್ರಾಮಿಕ ರೋಗ, when we talking about this pestilence or this pandemic we have, in earlier days also there was pandemics. ನಾನು ನನ್ನ ದಿವಸದಲ್ಲಿ ಇದರ ವಿಷಯ ಕುರಿತಾಗಿ ನಾನು ನೋಡ್ತಾ ಇದ್ದೆ, ಸರ್ಚ್ ಮಾಡ್ತಾ ಇದ್ದೆ. ಇದಕ್ಕೆ ಮುಂಚೆನೂ ಈ ರೀತಿಯಾದ ಕಾರ್ಯಗಳೆಲ್ಲ ನಡೆದಿದೆಯಾ ಎಂದೆಲ್ಲ ನಾವು ನೋಡುವಾಗ many things have happened in the past. Many things have happened. Okay, ಬ್ಲ್ಯಾಕ್ ಡೆತ್ ಅಂತ ಒಂದು ಸಾಂಕ್ರಾಮಿಕ ರೋಗ ಬಂದಿದೆ, ಸ್ಪ್ಯಾನಿಷ್ ಫ್ಲೂ. ಇದು ಎಲ್ಲರಿಗೂ ಗೊತ್ತಿದೆ ಪ್ರಿಯರೇ. ಓಕೆ, ಪ್ರೈಸ್ ಗಾಡ್. ಆವಾಗ ಆ ಸಮಯಗಳಲ್ಲಿ ನೋಡಿರಿ, 17 to 100 million people have died. ಪ್ರೈಸ್ ಗಾಡ್. ಸೊ ಬೇರೆ ಬೇರೆ ಕಾರ್ಯಗಳೆಲ್ಲ ನಡೀತಾ ಬಂದಿದೆ. ಬಟ್ ಎವ್ರಿಥಿಂಗ್ ವಾಸ್ ಫಾರ್ ಅ ಸೀಸನ್. ಸ್ವಲ್ಪ 2 ವರ್ಷ ಇದ್ದಿದೆ ಆ ಒಂದು ಸ್ಪ್ಯಾನಿಷ್ ಫ್ಲೂ ಅಥವಾ HIV AIDS ಎಲ್ಲ ನೋಡುವಾಗ 35 million people have died as of 2018. ಇದೆಲ್ಲ ಬಂದು ಪ್ರಿಯರೇ ಫಾರ್ ಟುಡೇಸ್ ರಿಪೋರ್ಟ್. ಓಕೆ, ಬಟ್ ಏನ್ ಹೇಳ್ತಾ ಇದ್ದಾರೆ? ದಟ್ ಲಿಸ್ಟ್, ದಟ್ ಕೌಂಟಿಂಗ್ಸ್, ದ ನಂಬರ್ ಆಫ್ ಡೆತ್ಸ್ ವಿಲ್ ಬಿ 3 times more also. ಅಧಿಕವಾಗಿನೂ ಇರಕ್ಕೆ ಸಾಧ್ಯ. ಸೊ ಇದೆಲ್ಲ ನಾವು ನೋಡುವಾಗ ಪ್ರಿಯರೇ, ಏನಂತ ನಾವು ನೋಡಕ್ಕೆ ಸಾಧ್ಯ ಅಂದ್ರೆ ದಿಸ್ ಪ್ಯಾಂಡಮಿಕ್ ಪ್ರಿಯರೇ, ಇವಾಗ ಇರುವಂತ ಈ ಸಾಂಕ್ರಾಮಿಕ ರೋಗ, ಈ COVID-19, ಎಷ್ಟೆಲ್ಲ ಟೆಕ್ನಾಲಜಿ ಇದೆ, ಎಷ್ಟೆಲ್ಲ ಡಾಕ್ಟರ್ಸ್ ಇದ್ದಾರೆ, ಎಷ್ಟೆಲ್ಲ ಸೈಂಟಿಸ್ಟ್ಗಳು ಇದ್ದಾರೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಇದೆ, ಎಲ್ಲಾ ರೀತಿಯಾದ ಕಾರ್ಯಗಳು ಈ ದಿನಗಳಲ್ಲಿ ಇದೆ. ಬಟ್ ಸ್ಟಿಲ್ ದಿಸ್ ಇಸ್ ಸ್ಪ್ರೆಡಿಂಗ್ ಲೈಕ್ ವೈಲ್ಡ್ ಫೈರ್. ಇದೆಲ್ಲ ನಡೀತಾನೆ ಇದೆ ಪ್ರಿಯರೇ. ಪ್ರೈಸ್ ಗಾಡ್. ಬಟ್ ಏನಂದ್ರೆ ದೇವರ ವಾಕ್ಯದ ಪ್ರಕಾರ ಏನಂದ್ರೆ ಇದೆಲ್ಲ ನಡಿಲೇಬೇಕೆಂದು ಯೇಸು ಸ್ವಾಮಿ ಹೇಳುವವರಾಗಿದ್ದಾರೆ. ದಿಸ್ ಇಸ್ ದ ಬಿಗಿನಿಂಗ್ ಬಟ್ ನಾಟ್ ದ ಎಂಡ್. ಬಟ್ ಇದೆಲ್ಲ ಯಾಕೆ ನಡೀತಾ ಇದೆ? ಅಲ್ಲೇ ನಾವು ನೋಡಿದೀವಿ ಪ್ರಿಯರೇ, ದೀಸ್ ಆರ್ ದ ಸೈನ್ಸ್
ಬಿಫೋರ್ ದ ಕಮಿಂಗ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಬರಕ್ಕೆ ಮುಂಚೆ ನಡೆಯುವಂತ ಒಂದು ಕಾರ್ಯವಾಗುತ್ತದೆ ಪ್ರಿಯರೇ. ಯೇಸು ಸ್ವಾಮಿ ಬರಕ್ಕೆ ಮುಂಚೆ ನಡೆಯುವಂತ ಕಾರ್ಯವಾಗುತ್ತದೆ. ದೇವ ಮಕ್ಕಳು ನೀವು ಯೋಚನೆ ಮಾಡಬೇಕೇನಂದ್ರೆ, ನೀವು ತಿಳಿದುಕೊಳ್ಳುವಂತ ಸಂಗತಿ ಏನಂದ್ರೆ, ದಿಸ್ ಇಸ್ ನಾಟ್ ದ ಎಂಡ್ ಬಟ್ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ದಿ ಎಂಡ್. ಇದು ಅಂತ್ಯಕಾಲದ ಒಂದು ಸೂಚನೆ ಕಾರ್ಯವಾಗುತ್ತದೆ ಪ್ರಿಯರೇ. ಇವಾಗ ನಡೆಯುವಂತ ಕಾರ್ಯ ನಾವು ಯೋಚನೆ ಮಾಡ್ತಾ ಇದೀವಿ, ಅಯ್ಯೋ ಇಷ್ಟು ಭಯಂಕರ ಇದಲ್ಲವ, ಜನರು ಬೀದಿನಲ್ಲಿ ಸಾಯ್ತಾ ಇದ್ದಾರೆ, ಆ ಒಂದು ಸ್ಮಶಾನದಲ್ಲಿ ಸ್ಥಳವಿಲ್ಲ, ಇಷ್ಟೆಲ್ಲ ಕಾರ್ಯಗಳು ನಡೀತಾ ಇದಲ್ಲ, ನಾವು ಯೋಚನೆ ಮಾಡ್ತಾ ಇದೀವಿ. ಆದರೆ ಪ್ರಿಯರೇ, ದಿಸ್ ಕ್ಯಾನ್ ಡಬಲ್, ದಿಸ್ ಪೆಸ್ಟಿಲೆನ್ಸ್ ಕ್ಯಾನ್ ಇನ್ಕ್ರೀಸ್, ದಿಸ್ ಕ್ಯಾನ್ ಹ್ಯಾಪನ್, ಮೋರ್ ಕ್ಯಾನ್ ಹ್ಯಾಪನ್. ಜನರಿಗೆ ವಿರುದ್ಧವಾಗಿ ಯುದ್ಧಗಳು ಸಂಭವಿಸುವಂತ ಕಾರ್ಯಗಳೆಲ್ಲ ನಡೆಯಕ್ಕೆ ಸಾಧ್ಯ ಪ್ರಿಯರೇ, ನಡೆಯಕ್ಕೆ ಸಾಧ್ಯ. ಯಾಕೆ ದೇವರ ವಾಕ್ಯದಲ್ಲಿ ಅದನ್ನೇ ನಾವು ನೋಡುವವರಾಗಿದ್ದೀವಿ ಪ್ರಿಯರೇ, ಅದನ್ನೇ ನೋಡುವವರಾಗಿದ್ದೀವಿ. ಇದೆಲ್ಲ ದೇವರ ವಾಕ್ಯಕ್ಕೆ ಸೂಚನೆ ಆಗಿದೆ, ಸೂಚನೆ ಆಗಿದೆ. ಜನರಿಗೆ ಗೊತ್ತಿಲ್ಲ ಏನು ಮಾಡಬೇಕೆಂದು. ಈಗಾಗಲೇ ನೀವು ಅನೇಕ ವಿಡಿಯೋಸ್ಗಳು ನೀವು ನೋಡಿರ್ಬಹುದು, ವಾಟ್ಸಪ್ನಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೀವು ನ್ಯೂಸ್ ಎಲ್ಲ ನೋಡಿರ್ಬಹುದು. ಕೆಲವರು ಹೇಳ್ತಾರೆ, ಈ ಒಂದು ಕೊರೋನಾ ವೈರಸ್ ಇದೆಲ್ಲ ಸುಮ್ಮನೆ ಏನಿಲ್ಲ, ಇದು ಜನರು ಏನೋ ಮಾಡಿದ್ದಾರೆ, ಇದು ಚೈನಾದಿಂದ ಬಂದಿದ್ದು, ಇದಕ್ಕೆಲ್ಲ ಬಂದು ಏನೋ ಒಂದು ಒಳ್ಳೆ ಸಂಚು ಇದೆ, ಅದು ಇದು ಅಂತ ಏನೇನೋ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಪೀಪಲ್ ಆರ್ ಡೈಯಿಂಗ್, ಜನರು ಸಾಯ್ತಾ ಇದ್ದಾರೆ. ಏನೇ ಇರಲಿ ಪ್ರಿಯರೇ, ನಾವು ವಾಟ್ ಐ ವಾಂಟ್ ಟು ಟೆಲ್ ಇಸ್, ಇದೆಲ್ಲ ದೇವರ ವಾಕ್ಯದ ಸೂಚನೆಯ ಪ್ರಕಾರ ನಡೀತಾ ಇದೆ. ಸೊ ಆದ ಕಾರಣ ಏನಂದ್ರೆ ಪ್ರಿಯರೇ, ಇದೆಲ್ಲ ಕಾರ್ಯಗಳು ನಡೀತಾನೆ ಇರುತ್ತದೆ. ದೇವ ಮಕ್ಕಳಾಗಿರುವ ನಾವು ಮಾಡುವಂತ ಕಾರ್ಯಗಳಿದೆ ಪ್ರಿಯರೇ. ವಾಟ್ ಶುಡ್ ವಿ ಡೂ when these kinds of things happen? ನಾವು ಸುಮ್ಮನೆ ಇದ್ದುಕೊಂಡು, we cannot be just a mute spectators. ಸುಮ್ಮನೆ ನೋಡ್ತಾ ನಾವು ಇರುವಂಥದ್ದಿಲ್ಲ. ನ್ಯೂಸಲ್ಲಿ ಹಿಂಗೆ ಬರ್ತಾ ಇದ್ದದೆ, ಹಾಗೆ ಇದೆ, ಅದು ಇದು ಅಂತ ಇಲ್ಲ ಪ್ರಿಯರೇ. ನಾವು ದೇವರ ವಾಕ್ಯಗಳನ್ನು ನೋಡಬೇಕು ಪ್ರಿಯರೇ. ಬ್ರೇಕಿಂಗ್ ನ್ಯೂಸ್ ಇವತ್ತು ಬ್ರೇಕ್ ಆಗ್ತಾ ಇದೆ, ಇವತ್ತು ಈ ರೀತಿಯಾದ ಸಾಂಕ್ರಾಮಿಕ ರೋಗಗಳು ಇದೆ, ಅಥವಾ ಒಂದು ಯುದ್ಧಗಳು ಇದೆ, ಜನರಿಗೆ ವಿರುದ್ಧವಾದ ಜನರು, ಈ ರೀತಿಯಾದ ಸಂಗತಿಗಳೆಲ್ಲ ನಾವು ನ್ಯೂಸ್ಗಳಲ್ಲಿ ಅಥವಾ ಬೇರೆ ಕಡೆ ಓದ್ತಾ ಇರಬಹುದು. ಆದರೆ ಪ್ರಿಯ, ಅನೇಕ ವರ್ಷಗಳ ಹಿಂದೆ ಯೇಸುವನ್ನು ಸ್ವಾಮಿ ಇದೆಲ್ಲ ಖುದ್ದಾಗಿ ಅವರೇ ಹೇಳ್ಬಿಟ್ಟಿದ್ದಾರೆ. ಕಡೆ ದಿನಗಳಲ್ಲಿ ಅವರು ಬರಕ್ಕೆ ಮುಂಚೆ ಒಂದು ಸೂಚನೆ ನಡೀತದೆ. ಆ ಸೂಚನೆಗಳೆಲ್ಲ ಇವಾಗ ನಡೀತಾ ಇದೆ ಪ್ರಿಯರೇ, ಇವಾಗ ನಡೀತಾ ಇದೆ. ಪ್ರೈಸ್ ಗಾಡ್. ಬರುವಂತ ದಿನಗಳಲ್ಲಿ ಈ ಒಂದು ಕಡೆ ದಿನಗಳ ಸಂದೇಶಗಳು ನಾನು ನಿಮಗೆ ನೀಡುತ್ತೇನೆ. ಬಟ್ ಇವತ್ತು ಸಂದೇಶ ಏನಂದ್ರೆ ಪ್ರಿಯರೇ, ವಾಟ್ ಶುಡ್ ವಿ ಡೂ, ನಾವು ಹೇಗಿರಬೇಕು, ಏನು ಮಾಡಬೇಕು. ನಾವು ಇದಕ್ಕೂ ನನಗೂ ಇದೆಲ್ಲ ಏನೋ ಆಕಸ್ಮಿಕವಾಗಿ ನಡೀತಾ ಇದೆ ಎಂದು ಸಭೆ ಮಕ್ಕಳು ಸುಮ್ಮನೆ ಇರುವಂತ ಸಮಯ ಇದಿಲ್ಲ ಪ್ರಿಯರೇ. ಸುಮ್ಮನೆ ಇರುವಂತ ಕಾಲಗಳೆಲ್ಲ ಹೋಯಿತು. ನಮಗೆ ಕಾಲ ಇಲ್ಲ. ದೇರ್ ಇಸ್ ನೋ ಮಚ್ ಟೈಮ್ ಫಾರ್ ಅಸ್. ನಾವು ಯೋಚನೆ ಮಾಡುವ ರೀತಿಯಲ್ಲಿ ಇಲ್ಲ ಪ್ರಿಯರೇ. ವಿ ಡು ನಾಟ್ ನೋ ಯಾವಾಗ ಚರ್ಚ್ ಯಾವಾಗ ಓಪನ್ ಆಗಕ್ಕಿದೆ ನಮಗೆ ಗೊತ್ತಿಲ್ಲ, ಯಾವಾಗ ಎಲ್ಲ ಸರಿ ಆಗಕ್ಕಿದೆ ನನಗೆ ಗೊತ್ತಿಲ್ಲ, ಯಾವಾಗ ಸ್ಕೂಲ್ ಕಾಲೇಜ್ ಓಪನ್ ಆಗಕ್ಕಿದೆ ನಮಗೆ ಗೊತ್ತಿಲ್ಲ, ಯಾವಾಗ ಎಲ್ಲ ಕಾರ್ಯ ಎಲ್ಲ ಶಾಂತವಾಗಕ್ಕೆ ಸಾಧ್ಯ. ವಿ ಡು ನಾಟ್ ನೋ. ವಿ ಆರ್ ಜಸ್ಟ್ ಪ್ರೇಯಿಂಗ್. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ವಿ ಆರ್ ಲುಕಿಂಗ್ ಅನ್ ಟು ಜೀಸಸ್. ಯೇಸುವನ್ನು ದೃಷ್ಟಿಸಿ ನಾವು ನೋಡ್ತಾ ಇದ್ದೀವಿ. ಯು ಆರ್ ಪ್ರೇಯಿಂಗ್, ಐ ಆಮ್ ಪ್ರೇಯಿಂಗ್, ವಿ ಆಲ್ ಆರ್ ಪ್ರೇಯಿಂಗ್, ದ ಹೋಲ್ ವರ್ಲ್ಡ್ ಇಸ್ ಪ್ರೇಯಿಂಗ್ ಸೊ ದಟ್ ಎವ್ರಿಥಿಂಗ್ ಕಮ್ಸ್ ಟು ನಾರ್ಮಲ್. ಎಲ್ಲ ನಾರ್ಮಲೈಸ್ ಆಗಕ್ಕೆ ಎಲ್ಲರೂ ಪ್ರಾರ್ಥಿಸ್ತಾ ಇದ್ದಾರೆ ಪ್ರಿಯರೇ. ಆದರೆ ದೇವ ಮಕ್ಕಳು ಏನ್ ಮಾಡಬೇಕು, ವಿಶ್ವಾಸಿಗಳು ಏನ್ ಮಾಡಬೇಕು, ಯವನಸ್ಸು ಸಹೋದರ ಸಹೋದರಿ, ನನ್ನ ಒಂದು ಸಂದೇಶ ಕೇಳುವಂತ ದೇವ ಮಗುವೆ, ನಾವು ಏನ್ ಮಾಡಬೇಕು, ಇದಕ್ಕೆ ನನಗೂ ಸಂಬಂಧ ಇಲ್ಲ ಎಂದು ನಾವು ಸುಮ್ಮನೆ ಇರುವಂತ ಸಮಯ ಇಲ್ಲ ಪ್ರಿಯರೇ. ಏನ್ ಮಾಡಬೇಕು? ಈ 5 ಕಾರ್ಯ. ರಿಮೆಂಬರ್ ದಿಸ್ 5 ಥಿಂಗ್ಸ್. ಮೊದಲನೇ ಕಾರ್ಯ, ಡು ನಾಟ್ ಬಿ ಡಿಸೀವ್ಡ್. ಇವತ್ತು ನಾನು ಸಂದೇಶ ನೀಡ್ತಾ ಇದ್ರೆ ಇದನ್ನು ಸಹ ಏನಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ವಾಟ್ ಐ ಪ್ರೀಚ್ ಇಸ್ ದೇರ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ಇರುವಂತದ್ದು ನಾನು ನಿಮಗೆ ಬೋಧಿಸ್ತಾ ಇದ್ದೇನೆ. ಡು ನಾಟ್ ಬಿ ಡಿಸೀವ್ಡ್. ಮೋಸ ಹೋಗಬೇಡಿರಿ. ಎರಡನೇದಾಗಿ ಏನಂದ್ರೆ, ದೈವ ಮಗುವೆ ಏನು ನೀವು ಭಯಪಡಬಾರದು. ಮೂರನೇದಾಗಿ ಏನು, ನಿನ್ನ ಆತ್ಮವನ್ನು ನೀನು ರಕ್ಷಿಸಿಕೊಳ್ಳಬೇಕು. 4ನೇದು, ನಿನ್ನ ಕುರಿತಾಗಿ ಎಚ್ಚರವಾಗಿರು. 5ನೇದು, ವಾಚ್ ಅಂಡ್ ಪ್ರೇ. ಇವತ್ತು ಪ್ರಿಯರೇ, ಈ 5 ವಿಷಯದಲ್ಲಿ ಈ 5ನೇ ವಿಷಯ ನಿಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವಾಚ್ ಅಂಡ್ ಪ್ರೇ. 5 ಥಿಂಗ್ಸ್ ವಿ ಹ್ಯಾವ್ ಟು ಡೂ.
But the fifth one, I believe, when we do that fifth one, the other four automatically we will be doing. Hallelujah. ಈ ಐದನೇ ಕಾರ್ಯ, ವಾಚ್ ಅಂಡ್ ಪ್ರೇ. ಎಚ್ಚರವಾಗಿರು, ಪ್ರಾರ್ಥಿಸು. ಟೂ ಡಿಫರೆಂಟ್ ಥಿಂಗ್ಸ್. ಎಚ್ಚರವಾಗಿರಬೇಕು ಮತ್ತು ಪ್ರಾರ್ಥಿಸಬೇಕು. We cannot say that we are only watchful. We cannot say we are praying. We have to watch and we have to pray. Watching is different, praying is different. Jesus said, watch and pray. Praise God, hallelujah. ನೆಹೆಮ್ಯ ಪುಸ್ತಕದಲ್ಲಿ ಒಂದು ವಾಕ್ಯ ಇದೆ, ಅದನ್ನು ಓದಿಬಿಟ್ಟು ನನ್ನ ಸಂದೇಶ ಹಾಗೆ ಕಂಟಿನ್ಯೂ ಮಾಡ್ತೇನೆ. ನೆಹೆಮ್ಯ 4ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದೋಣ. ನೆಹೆಮ್ಯ ಚಾಪ್ಟರ್ 4 ವರ್ಸ್ 9. ನೆಹೆಮ್ಯ 4 ವರ್ಸ್ 9. ನಾವಾದರೂ ನಮ್ಮ ದೇವರಿಗೆ ಮೊರೆ ಇಟ್ಟು ನಾವು ನೋಡಿ, ನೆಹೆಮ್ಯ ಹೇಳ್ತಾನೆ, ನಾವಾದರೂ ನಮ್ಮ ದೇವರಿಗೆ ಮೊರೆ ಇಟ್ಟು ಅವರಿಗೆ ವಿರೋಧವಾಗಿ ಅವರು ಬರುವ ದಾರಿಯಲ್ಲಿ ಹಗಲಿರಲು ಕಾವಲಿಟ್ಟೆವು. ಇಂಗ್ಲಿಷ್ ನಲ್ಲಿ ನೋಡ್ರಿ, nevertheless we made our prayer unto our God and set a watch against them day and night because of them. What is it telling? We set a watch over them and we made our prayers unto God. ನಿಮಗೆ ಎಲ್ಲರಿಗೂ ಗೊತ್ತಿದೆ ಪ್ರೇಯರ್. ನೆಹೆಮ್ಯ went on to build the broken wall. ಒಡೆಯಲ್ಪಟ್ಟಂತ ಗೋಡೆಗಳನ್ನು ಕಟ್ಟಕ್ಕೆ ಅವನು ಹೊರಟು ಹೋದಂತ ವ್ಯಕ್ತಿ. ಸುಮ್ಮನೆ ಕಟ್ತಾ ಇದ್ದನ, ಎಷ್ಟು ಹೋರಾಟ. ತೋಬಿಯ, ಸನ್ಬಲಾತ್ ಇಂಥ ಶತ್ರುಗಳು ಪ್ರೇಯರ್ ಆ ದಿನಗಳಲ್ಲಿ ಕಟ್ಟದ ರೀತಿನಲ್ಲಿ ಇವರನ್ನು ಗೇಲಿ ಮಾಡಿದ್ರು, ಆಶೆ ಮಾಡಿದ್ರು, ಇವ್ರಿಗೆ ವಿರುದ್ಧವಾಗಿ ಇಲ್ಲದ ಸ್ಥಳದ ಇರುವಂತ ಸಂಚಿಗಳಲ್ಲೆಲ್ಲ ಹಾಕಿದ್ರು. What was their aim? The enemy's aim was that Nehemiah should not build. Nehemiah should not build. So what did he do? ಇವನು ಏನ್ ಮಾಡ್ದ? He did two things. ಮೊದಲನೇ ಕಾರ್ಯ ನೋಡಿ, he prayed unto God, and second thing, he set up a watch. ಅಂದ್ರೆ he set up guards, securities. ಅದು ಕಟ್ಟಿ ಮುಗಿಸುವ ತನಕ ಸುಮ್ಮನೆ ಒಂದ್ ದಿನಕ್ಕಿಲ್ಲ, 2 ದಿನಕ್ಕಿಲ್ಲ, ಅಥವಾ ಬೆಳಗ್ಗೆ ಮಾತ್ರ ಇಲ್ಲ. ಈ ಡಿಡ್ ನಾಟ್ ಸೇ, ಯಾರಿಗೆಲ್ಲ ಇಷ್ಟ ಇದೆ, ಯಾರಿಗಾದ್ರೂ ಇಷ್ಟ ಇದೆಯಪ್ಪ, ನೀವು ಹೋಗಿ ಸ್ವಲ್ಪ ಕಾಯ್ತಾ ಇರಿ. ಇಲ್ಲ, he appointed people so that they can safeguard their work, so that they can finish the work. And also what did they do? They prayed unto God. Now what is Jesus telling? Jesus is telling, watch and pray. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಏನ್ ಮಾಡಬೇಕು? ನೀನು ಎಚ್ಚರವಾಗಿರು, ಪ್ರಾರ್ಥಿಸು. ಎಚ್ಚರವಾಗಿರು, ಪ್ರಾರ್ಥನೆ ಮಾಡು. ವಾಚ್ ಅಂಡ್ ಪ್ರೇ. ವಾಚಿಂಗ್, ವಾಟ್ ಇಸ್ ವಾಚಿಂಗ್? ವಾಚಿಂಗ್ ಇಸ್ ಬೀನ್ ಅಲರ್ಟ್. ವಾಚಿಂಗ್ ಇಸ್ ಬೀನ್ ಅಲರ್ಟ್. ಅಲರ್ಟ್ ಆಗಿರು, ಎಚ್ಚರವಾಗಿರ್ಬೇಕು. ಪ್ರೈಸ್ ಗಾಡ್. ಪೇತ್ರನು ಒಂದು ಅಡ್ವೈಸ್ ಹೇಳ್ತಾರೆ. 1 ಪೇತ್ರ 4:7 ವಾಕ್ಯವನ್ನು ನೋಡಿರಿ. ವಾಟ್ ಇಸ್ ಅಪಾಸ್ಟಲ್ ಪೀಟರ್ ಸೇಸ್ in 1 Peter 4:7. 1 ಪೇತ್ರ 4:7 ವಾಕ್ಯವನ್ನು ನೋಡಿರಿ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದುದರಿಂದ ನೀವು ಚಿತ್ತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥ ಚಿತ್ತರಾಗಿರಿ. Praise God. Peter's advice is, the end is very near. So what should you do? What should we do? Watch and pray. Praise God. ಪೌಲ್ ಅಪೊಸ್ತಲನಾಗಿರುವ ಪೌಲನ ಪ್ರಿಯರೇ, ಕೊಲೋಸ್ಯರ ಪುಸ್ತಕ 4:2 ವಾಕ್ಯದಲ್ಲಿ ಏನ್ ಹೇಳ್ತಾರೆ ನೋಡಿರಿ. ಕೊಲೋಸಿಯನ್ಸ್ 4:2 ನೋಡಿರಿ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು. ನೋಡಿದ್ರ, ಸುಮ್ಮನೆ ಪ್ರಾರ್ಥನೆ ಅಂತ ಹೇಳಲಿಲ್ಲ, ಪ್ರಾರ್ಥನೆಯನ್ನು ಮಾಡುತ್ತಾ ಆ ಪ್ರಾರ್ಥನೆಯಲ್ಲಿ ಏನಾಗಿರ್ಬೇಕು? ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆಮೆನ್. ಪ್ರಾರ್ಥನೆಯನ್ನು ಎಚ್ಚರವಾಗಿ ಮಾಡು. ಏನು ಎಚ್ಚರ, ಏನು ಸೂಚಿಸ್ತದೆ ಆಮೇಲೆ ಹೇಳ್ತೀನಿ, ವಾಕ್ಯ ಗಮನಿಸಿ. ನಾವು ಎಫೆಸಿಯನ್ಸ್ 6:18, ಎಫೆಸದವರಿಗೆ 6ನೇ ಅಧ್ಯಾಯ 18ನೇ ವಾಕ್ಯಕ್ಕೆ ಹೋಗಿರಿ. ಎಫೆಸಿಯನ್ಸ್
18. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಹಾ. ಎಲ್ಲಾ ಸಮಯಗಳಲ್ಲಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ನೋಡಿದ್ರ? ಪ್ರೈಸ್ ಗಾಡ್. ಆಮೇಲೆ ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆಯನ್ನು ಮಾಡುತ್ತಾ ಎಚ್ಚರವಾಗಿರಿ. ಎಚ್ಚರವಾಗಿರಿ. ಪ್ರಾರ್ಥನೆ ಮಾಡುತ್ತಾ ಎಚ್ಚರವಾಗಿರಿ. ಎಲ್ಲರೂ ಹೇಳಿರಿ, ಪ್ರಾರ್ಥನೆ ಮಾಡುತ್ತಾ ಎಚ್ಚರವಾಗಿರಿ. ರೈಟ್ ಇಟ್ ಡೌನ್. ವಾಚ್ ಅಂಡ್ ಪ್ರೇ. ಬಿ ಸೋಬರ್, ಬಿ ವಿಜಿಲೆಂಟ್, ಬಿ ಅಲರ್ಟ್ ಅಂಡ್ ಪ್ರೇ. ಪ್ರೈಸ್ ಗಾಡ್. ಥೆಸಲೋನಿಕ ಪುಸ್ತಕದಲ್ಲಿ ಇದೆ, 1 Thessalonians 5:6. 1 Thessalonians 5:6. ಎವ್ರಿಬಡಿ ಟೇಕ್ ಔಟ್ ಯುವರ್ ಬೈಬಲ್ಸ್. ಎಲ್ಲ ಬೈಬಲ್ ಇಟ್ಟು ನೋಡಿರಿ. 1 Thessalonians 5:6. ಓಕೆ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ. ಸ್ವಸ್ಥ ಚಿತ್ತರಾಗಿರೋಣ. Therefore, let us not sleep. ಪ್ರಿಯರೇ, ದೇವ ಮಗುವೆ, ಇದು ನಾವು ಎಚ್ಚರವಾಗಿರುವ ಸಮಯ. This is time to be alert. This is time to awake. This is the time of awakening. ಇದು ಎಚ್ಚರವಾಗಿರುವ ಸಮಯ, ನಿದ್ರೆ ಮಾಡುವ ಸಮಯ ಇಲ್ಲ. ಆತ್ಮಿಕವಾಗಿ ನೀವು ಶಾರೀರಿಕವಾಗಿ ನಿದ್ರೆ ಮಾಡಬಹುದು, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆತ್ಮಿಕವಾಗಿ ನೀನು ಎಚ್ಚರವಾಗಿರಬೇಕು. ಈ ಪ್ಯಾಂಡಮಿಕ್ ಏನ್ ನಡೀತಾ ಇದೆ, ನಮ್ಮ ಸುತ್ತಲೂ ನಡೆಯುವಂತ ಕಾರ್ಯಗಳು ಏನಿದೆ, ವೈ ದಿಸ್ ಇಸ್ ಹ್ಯಾಪನಿಂಗ್, ಇದಕ್ಕೆ ದೇವರ ವಾಕ್ಯಕ್ಕೆ ಏನ್ ಸಂಬಂಧ ಇದೆ? ದೇವರ ವಾಕ್ಯ ಇದೆ. Therefore, let us not sleep as do others. ಬೇರೊಬ್ರು, ನಿಮ್ಮ ಪಕ್ಕದ ಮನೆಯವನಿಗೆ ಗೊತ್ತಿಲ್ಲ, ನಿಮ್ಮ ನ್ಯೂಸ್ ಚಾನೆಲ್ ಅವ್ರಿಗೆ ಗೊತ್ತಿಲ್ಲ, ಡಾಕ್ಟರ್ಸ್ಗೆ ಗೊತ್ತಿಲ್ಲ, ಇಂಜಿನಿಯರ್ಸ್ಗೆ ಗೊತ್ತಿಲ್ಲ. ನೋಡಿ, ಪ್ರೈಸ್ ಗಾಡ್. ಕೆಲವರು ಹೇಳ್ತಾರೆ, ಪ್ರಿಯರೇ, ಜಾನ್ವರಿನಲ್ಲಿಯೇ ಎಷ್ಟೋ ಜನ ಎಕ್ಸ್ಪರ್ಟ್ಸ್, ಡಾಕ್ಟರ್ಸ್ ಹೇಳಿದಾರಂತೆ, ನಮ್ಮ ಭಾರತ ಸರ್ಕಾರಕ್ಕೆ, ನಮ್ಮ ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಡಾಕ್ಟರ್ಸ್, ಎಕ್ಸ್ಪರ್ಟ್ಸ್ ತಿಳಿಸಿದ್ರಂತೆ. ಏನಂತ? ಸೆಕೆಂಡ್ ವೇವ್ ಬರಕ್ಕಿದೆ, ಎಚ್ಚರವಾಗಿರ್ಬೇಕು, ಪ್ರಿಪೇರ್ ಆಗಿ, ವ್ಯಾಕ್ಸಿನೇಷನ್ ಪ್ರಿಪೇರ್ ಮಾಡಿ, ಹಾಸ್ಪಿಟಲ್ ಪ್ರಿಪೇರ್ ಮಾಡಿ, ಎಲ್ಲ ಪ್ರಿಪೇರ್ ಮಾಡಿ. ಏನಾಯ್ತು? ಏನ್ ಹೇಳ್ತಾರೆ ಎಲ್ಲರೂ ಇವತ್ತು? ಓ, ಸರ್ಕಾರ ಸರಿ ಇಲ್ಲ, ಅವ್ರು ಹಿಂಗ್ ಮಾಡ್ಬಿಟ್ರು, ಹಂಗ್ ಮಾಡ್ಬಿಟ್ರು. ದೇ ಡಿಡ್ ನಾಟ್ ಲಿಸನ್. ಅವ್ರು ಎಚ್ಚರವಾಗಿರ್ಲಿಲ್ಲ. ಪ್ರಿಯರೇ, ಏನ್ ಮಾಡಿದ್ರು? ಹಬ್ಬಗಳು ನಡೆಸಿದ್ರು, ಎಲೆಕ್ಷನ್ ರ್ಯಾಲೀಸ್ಗಳು ನಡೆಸಿದ್ರು, ಬೇರೆ ಬೇರೆ ರೀತಿಯಾದ ಲಕ್ಷಾಂತರ ಜನರು ಸೇರಿ ಮಾಡುವಂತ ಕಾರ್ಯಕ್ರಮಗಳೆಲ್ಲ ಮಾಡಿದ್ರು. ವಾಟ್ ಹ್ಯಾಪೆಂಡ್? ದ ವೈರಸ್ ಸ್ಪ್ರೆಡ್. ಎಚ್ಚರವಾಗಿರ್ಲಿಲ್ಲ. ಅದೇ ಯೇಸು ಸ್ವಾಮಿ ಹೇಳ್ತಾರೆ, ಎಚ್ಚರವಾಗಿರಬೇಕು. ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯದಲ್ಲಿ, ಪ್ರಿಯರೇ, ನಾವು ದ ಪ್ಯಾರಬಲ್ ಆಫ್ ದಿ ವರ್ಜಿನ್ಸ್ ಓದ್ತೀವಿ. ವಾಟ್ ಇಸ್ ದಟ್? ದ ಪ್ಯಾರಬಲ್ ಆಫ್ ದಿ ವರ್ಜಿನ್ಸ್. ಓಕೆ, 10 ಕನ್ನಿಕೆಗಳ ಆ ಒಂದು ಸಾಮ್ಯವನ್ನು ಓದ್ತೀವಿ. ದ 5 ಫೂಲಿಶ್ ಅಂಡ್ ದ 5 ವೈಸ್ ವರ್ಜಿನ್ಸ್. ಏನಾಯ್ತು ಪ್ರಿಯರೇ? ನಾವು ಲಿಸನ್ ಟು ಮಿ ವೆರಿ ಕೇರ್ಫುಲ್. 10 ಮಂದಿ ಇದ್ದಾರೆ, 10 ಮಂದಿ. Their one goal was to meet that bridegroom. ಮದಲಿಂಗನನ್ನು ಸಂಧಿಸಬೇಕು, ಮದಲಿಂಗನ ಜೊತೆ ಹೋಗಬೇಕು. They were all prepared. ಎಲ್ಲರ ಹತ್ರ ದೀಪ ಇತ್ತು, ಎಲ್ಲರ ಹತ್ರ ಎಲ್ಲ ಇತ್ತು, ಎಲ್ಲ ಸಿದ್ಧತೆ ಆಗಿದ್ರು. But the day came, the hour came. ಆ ಸಮಯ ಬಂತು, ಗಳಿಗೆ ಬಂತು. ಏನಾಯ್ತು ಪ್ರಿಯ? The 5 foolish virgins, they were sleeping. ಅವರು ಎಚ್ಚರವಾಗಿರಲಿಲ್ಲ. But the other wise, they know the master, the bridegroom will come any moment. ಯಾವಾಗಾದ್ರೂ ಬರಬಹುದು. ಪ್ರಿಯ ದೈವ ಮಗ, ಐ ಬಿಲೀವ್ ಈ ಕಾಲ ಹೆಂಗಿದೆ ಅಂದ್ರೆ, ಈ ಕಾಲ, ದಿಸ್ ಟೈಮ್ ಹೇಗಂದ್ರೆ, ದ ಪ್ಯಾರಬಲ್ ಆಫ್ ದ ವರ್ಜಿನ್ಸ್ ರೀತಿನಲ್ಲಿ ನಮ್ಮ ಸಭೆಗಳಿದೆ. ಹೂ ಇಸ್ ವೈಸ್, ಹೂ ಇಸ್ ಫೂಲಿಶ್, ಒಂದೇ ದ ಟೈಮ್ ವಿಲ್ ಡಿಟರ್ಮಿನ್. ಆ ಗಲಿಗೆ, ಆ ಸಮಯ ಮಾತ್ರ. ಪ್ರಿಯರೇ, ನಾವು ಏನ್ ಮಾಡ್ತಾ ಇದ್ದೀವಿ? ನಾವು ಎಚ್ಚರವಾಗಿದ್ದೀವ? ಎಲ್ಲರೂ ಚರ್ಚ್ ನಲ್ಲಿ ಇದ್ದೀವಿ. ನಾವು ಅವ್ರು ನೋಡಿ 10 ಮಂದಿ ಒಂದೇ ಸ್ಥಳದಲ್ಲಿ ಇದ್ರು. 2 groups. ಓಕೆ, ಆಲ್ ವೆರ್ ವರ್ಜಿನ್ಸ್, ಬಟ್ 2 groups. ಎಲ್ಲರೂ ವಿಶ್ವಾಸಿಗಳೇ. 2 ತರ ಗ್ರೂಪ್ ಇರಬಹುದು.
ಆರ್ ಯು ರೆಡಿ? ಆರ್ ಯು ಪ್ರಿಪೇರ್ಡ್? ನಾವು ಏನಾಗಿರ್ಬೇಕು ಪ್ರಿಯರೇ? ಸಿದ್ಧತೆ ಆಗುವಂತ ಸಮಯ ಇದು. ಯಾಕೆ ಅಲ್ಲಿ ಏನಿದೆ ವಾಕ್ಯದಲ್ಲಿ, ಅವರ ಬರೋಣೆ ಯಾವಾಗಾದ್ರೂ ಬರಬಹುದು. ಪ್ರೈಸ್ ಗಾಡ್. ನೋಡಿ ಪ್ರಿಯರೇ, ನಾನು ನಿಮಗೆ ಒಂದು ಹೇಳ್ತೇನೆ, ಈ ಒಂದು ಸಾಂಕ್ರಾಮಿಕ ರೋಗ, ಈ ಯುದ್ಧಗಳು, ಪೆಸ್ಟಿಲೆನ್ಸ್, ಐ ಮೀನ್ ಫ್ಯಾಮಿನ್ ರೀತಿಯಾದ ಕಾರ್ಯ, ಅನೇಕ ಉಪತ್ರಗಳು ಯೇಸುವಿನ ರಹಸ್ಯ ಬರೋಣ ತನಕ ನಡೀತಾನೆ ಇರುತ್ತದೆ. ಇದೆಲ್ಲ ಇನ್ನೂ ಜಾಸ್ತಿ ನಾವು ಕೇಳಿಸ್ಕೊಳ್ಬಹುದು. ಬಟ್ ಇವತ್ತು ದೇವ ಮಕ್ಕಳಿಗೆ ನಿಮಗೆ ಒಂದು ಸಂದೇಶ ಏನಂದ್ರೆ, ನನಗೆ ಸಂದೇಶ ಏನಂದ್ರೆ, ದೇವ ಮಕ್ಕಳು ವಿ ಮಸ್ಟ್ ಬಿ ಪ್ರಿಪೇರ್ಡ್ ಫಾರ್ ಎನಿಥಿಂಗ್ ಅಟ್ ಎನಿ ಟೈಮ್. ಯೇಸುವಿನ ಬರೋಣೆ ಸಮೀಪದಲ್ಲಿ, ಅವ್ರ ಬರೋಣಕ್ಕೆ ಸೂಚನೆ. ಮಳೆಗಾಲ ಸ್ಟಾರ್ಟ್ ಆಗಕ್ಕೆ ಮುಂಚೆ ಏನಾಗಕ್ಕಿದೆ, ನಿಧಾನವಾಗಿ ನೋಡಿರಿ. ಬಿಸಿಲೆಲ್ಲ ಕಮ್ಮಿ ಆಗಕ್ಕಿದೆ. ಎಲ್ಲಿಯಾದ್ರೂ ಒಂದು ಸೈಕ್ಲೋನ್, ಈಗಲೇ ನೋಡಿ ಕೆಲವೊಂದು ಕಡೆ ಕೇರಳನಲ್ಲಿ ಸೈಕ್ಲೋನ್ ಸ್ಟಾರ್ಟ್ ಆಯಿತು, ಕರ್ನಾಟಕದ ಬಂತು, ಗುಜರಾತ್ನಲ್ಲಿ ತುಂಬಾನೇ ಪ್ರಾಬ್ಲಮ್ ಆಯಿತು. 40 ವರ್ಷದ ನಂತರ ಅತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಬಂದಂತ ಒಂದು ಸೈಕ್ಲೋನ್, ಈ ಸೈಕ್ಲೋನ್ ಅಂತ ನಾನು ನ್ಯೂಸ್ನಲ್ಲಿ ಓದ್ತಾ ಇದ್ದೆ. ಸುದೈವ ಮಕ್ಕಳು ಏನ್ ಮಾಡಬೇಕು ನಾವು? ಪೀಪಲ್ ಆಫ್ ಗಾಡ್ ಮಸ್ಟ್ ಬಿ ವಾಚ್ಫುಲ್. ನೋಡಿರಿ, ದಟ್ 10 ವರ್ಜಿನ್ಸ್ ನಮ್ಮ ಮನೆಗಳಲ್ಲಿ ಇರುವವರು ಎಲ್ಲರೂ 2 ಗ್ರೂಪ್ಸ್ ಆಗಿರಬಾರ್ದು. ಚರ್ಚ್ ನಲ್ಲಿ ಇರೋರು 2 ಗ್ರೂಪ್ಸ್ ಆಗಿರಬಾರ್ದು. ವಿ ಮಸ್ಟ್ ಬಿ ಓನ್ಲಿ 1 ಗ್ರೂಪ್ ಆಫ್ ಪೀಪಲ್ ಹೂ ಆರ್ ವೈಟಿಂಗ್ ಫಾರ್ ದ ಮಾಸ್ಟರ್ ಹೂ ಹ್ಯಾಸ್ ಸೆಡ್ ದಟ್ ಬಿಹೋಲ್ಡ್ ಐ ಕಮ್ ಕ್ವಿಕ್ಲಿ. ಈಗೋ ಬೇಗನೆ ಬರ್ತೀನಿ ಎಂದು ಹೇಳಿದಂತ ಯೇಸುವಿಗೆ ಕಾಯುವಂತ ವ್ಯಕ್ತಿಗಳಾಗಿ, ಜನರಾಗಿ ನಾನು ಇರಬೇಕು ಪ್ರಿಯ. ನಾವಿರಬೇಕು, ಎಚ್ಚರವಾಗಿರ್ಬೇಕು, ಜಾಗರೂಕರಾಗಿರ್ಬೇಕು. ನನಗೆ ಇನ್ನೂ ನೆನಪಿದೆ, ಈ ಸಂದೇಶ ಈ ರೀತಿ ಬರಿತಾ ಇರುವಾಗ ಎಚ್ಚರವಾಗಿರಬೇಕು ಎಂದು ವಿಷಯದಲ್ಲಿ ದಿಢೀರಂತ ಒಂದು ಘಟನೆ ನೆನಪಾಯಿತು. ಅನೇಕ ವರ್ಷಗಳ ಹಿಂದೆ ಕೆಲವೊಂದು ಪಾಸ್ಟರ್ಸ್ಗಳು ನಾವು ಮ್ಯಾಂಗ್ಳೂರ್ಗೆ ಸೇವೆಗೆ ಹೋಗಿದ್ದೀವಿ. ಕಾರಲ್ಲಿ ಹೋದ್ವಿ. ಅದು ಪಾಸ್ಟರ್ ಜಾನ್ಸನ್ ವರ್ಗೀಸ್, ಬೆಥಲೇಜಿ ಚರ್ಚ್ ಬ್ಯಾಂಗ್ಳೂರಿನಲ್ಲಿರುವಂಥ ಪಾಸ್ಟರ್ ಜಾನ್ಸನ್ ಅವ್ರದ್ದೇ ಕಾರು. ಓಕೆ, ಟೊಯೋಟಾ ಇನೋವಾ ಕಾರಲ್ಲಿ ನಾವು ಹೋಗ್ತಾ ಇದ್ವಿ. ಎಲ್ಲ ಸೇವೆ ಎಲ್ಲ ಮುಗಿಸ್ಕೊಂಡು, ತುಂಬ ವರ್ಷದ ಹಿಂದೆ ನಡೆದಿರುವಂಥ ಘಟನೆ. ಆನ್ ದ ವೇ ರಿಟರ್ನ್ ಬರಬೇಕು. ಆ ಕೆಲವರು ಪಾಸ್ಟರ್ಸ್ ಎಲ್ಲ ಅವರೆಲ್ಲ ಬ್ಯಾಂಗ್ಳೂರ್ಗೆ ಹೋಗ್ಬೇಕು, ನಾನು ಮಾತ್ರ ಮಂಡ್ಯ ಬಂದು ಸೇರಬೇಕು. ಆನ್ ದ ವೇ ಚನ್ನರಾಯಪಟ್ಟಣದಲ್ಲಿ ನಾನು ಇಳಿದು ಬಿಟ್ಟೆ. ಯಾಕೆ ಚನ್ನರಾಯಪಟ್ಟಣದಲ್ಲಿ ಇಳಿದೆ? ನಾನು ಬ್ಯಾಂಗ್ಳೂರ್ಗೆ ಹೋಗಿ ಮಂಡ್ಯ ಬರೋದಕ್ಕಿಂತ ಚನ್ನರಾಯಪಟ್ಟಣದಿಂದ ಮೈಸೂರು ಹೋಗುವ ಬಸ್ಸನ್ನು ಹತ್ತಿದ್ರೆ ಶ್ರೀರಂಗಪಟ್ಟಣ ಬಂದು ಸೇರಬಹುದು. ಶ್ರೀರಂಗಪಟ್ಟಣದಿಂದ ನಾನು ಮಂಡ್ಯಕ್ಕೆ ಒಂದು 1/2 ಅವರ್ನಲ್ಲಿ ಬರಬಹುದು. ಆ ಬಸ್ಸನ್ನು ನಾನು ಬಸ್ ಸ್ಟ್ಯಾಂಡ್ನಲ್ಲಿ ಅವ್ರು ನನಗೆ ಡ್ರಾಪ್ ಮಾಡಿದ್ರು. ಎಲ್ಲ ಮಾತಾಡಿ ಹಾಯ್ ಬಾಯ್ ಹೇಳಿ ಎಲ್ಲರೂ ಅವ್ರು ಆ ಕಡೆ ಹೋದ್ರು, ನಾನು ಹಿಂಗೆ ಬರ್ತಾ ಇದ್ದೆ. ಬರುವ ಬಸ್ ತುಂಬ ಟಯರ್ಡ್ ಪ್ರಿಯರ್, ತುಂಬ ರಾತ್ರಿ ಎಲ್ಲ ಪ್ರಯಾಣ ಪಟ್ಟು ಬಂದಿದ್ದೀವಿ, ತುಂಬಾ ಟಯರ್ಡ್ ಆಗಿದೆ. ಓಕೆ, ಬಸ್ಸಲ್ಲಿ ನಾನು ಕೂತಿರುವಾಗ ಏನಾಯಿತು, ಟಿಕೆಟ್ ಎಲ್ಲ ತಗೊಂಡೆ ಶ್ರೀರಂಗಪಟ್ಟಣಕ್ಕೆ. ತುಂಬ ಖುಷಿಯಾಗಿದ್ದೆ, ಮನೆಗೆ ಬೇಗ ಹೋಗಬೇಕಂತ. ದಿಢೀರ್ ಅಂತ ಕಂಡುಬಿಟ್ಟು ನೋಡ್ತೀನಿ, ಶ್ರೀರಂಗಪಟ್ಟಣ ಬೇರೆ ಥರ ಇದೆ. ಅದು ಶ್ರೀರಂಗಪಟ್ಟಣ ಥರನೇ ಇಲ್ಲ. ಏನು ಹಿಂಗಿದೆ ಅಲ್ವಾ ಶ್ರೀರಂಗಪಟ್ಟಣ? ಇದು ಶ್ರೀರಂಗಪಟ್ಟಣ ಥರ ಇಲ್ವೇ? ಅಕ್ಕಪಕ್ಕದವ್ರ ಹತ್ರ ಕೇಳಿದ್ರೆ ಶ್ರೀರಂಗಪಟ್ಟಣ ಇಲ್ಲ, ಅದು ಮೈಸೂರು ಅಂತಾರೆ. ಕಣ್ಬಿಟ್ಟು ನೋಡ್ತೀನಿ, ಏನಾಗಿದೆ, ಆ ಟಯರ್ಡ್ನಲ್ಲಿ ಮಲಗಿಬಿಟ್ಟಿದ್ದೇನೆ, ನಿದ್ರೆ ಮಾಡಿಬಿಟ್ಟಿದ್ದೇನೆ. ನಾನು ತಲುಪುವಂಥದ್ದು ಸ್ಥಳ ಶ್ರೀರಂಗಪಟ್ಟಣ, ಆದರೆ ಇವರು ಮೈಸೂರಿಗೆ ಹೋಗ್ಬಿಟ್ಟಿದ್ದಾರೆ. ಮೈಸೂರಿನಲ್ಲಿ ಬಸ್ ಇಳಿದು ತಿರುಗಿ ಇನ್ನೊಂದು ಬಸ್ ಕ್ಯಾಚ್ ಮಾಡಿ ಮಂಡ್ಯಕ್ಕೆ ಬಂದು ಪ್ರಿಯ ದೇವ ಮಗ, ದಟ್ ಈಸ್ ಅ ಬಿಗ್ ಲೆಸನ್. ಆತ್ಮಿಕ ಜೀವನದಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಪ್ರಿಯರೇ. ಆತ್ಮಿಕ ಜೀವನದಲ್ಲಿ ನಾವು ಎಚ್ಚರವಾಗಿರಬೇಕು. ಅಪೊಸ್ತಲನಾಗಿರುವ ಪೌಲ್ ಸಭೆಗೆ ಬರೆಯುವಾಗ ಅವ್ರು ಹೇಳ್ತಾರೆ, ಅಪೊಸ್ತಲರ ಕೃತ್ಯಗಳಲ್ಲಿ ಆಕ್ಟ್ಸ್ ಪುಸ್ತಕಕ್ಕೆ ತೆಗೆದುಕೊಳ್ಳಿರಿ, 20ನೇ ಅಧ್ಯಾಯ 29ನೇ ವಾಕ್ಯದಿಂದ ಅಲ್ಲಿ ಏನ್ ಹೇಳ್ತಾರೆ ನೋಡಿರಿ. ಆಕ್ಟ್ಸ್ 20:29 to 31 ಓದಿ. ಎಸ್,
ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವುದೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆಕೊಳ್ಳುವರು. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳುವುದೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ. ಪೌಲ್ ಹೇಳ್ತಾರೆ 3 ವರ್ಷ ಸಭೆ ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡಿ. ಯಾಕೆ? ಅವ್ರ ತಪ್ಪು ಬೋಧನೆಯನ್ನು ಕೇಳಿ ಅವರು ಎಡವಿ ಹೋಗಬಾರ್ದು, ಯೇಸುವನ್ನು ಬಿಟ್ಟು ಹೋಗಬಾರ್ದು. ಇವತ್ತು ಹಂಗಾಗ್ತಾ ಇದೆ ಪ್ರಿಯರೇ. ಎಷ್ಟೋ ವಿಶ್ವಾಸಿಗಳು, ಬ್ರದರ್ ಸಿಸ್ಟರ್, ನಿಮ್ಮ ಆತ್ಮಿಕ ಜೀವನ ಈ ಪ್ಯಾಂಡಮಿಕ್ ನಲ್ಲಿ ಹೆಂಗಿದೆ? ಹೌ ಇಸ್ ಯುವರ್ ಲೈಫ್? ಡೈಲಿ ನಾವು ಝೂಮ್ ಮೀಟಿಂಗ್ ಇಡ್ತಾ ಇದ್ವಿ. ವಾಟ್ ಇಸ್ ದ ರೀಸನ್? ಏನು? ಎಷ್ಟು ಬ್ಯುಸಿ ಇದ್ದೀವಿ ನಾವು? ಯಾಕೆ ಡೈಲಿ ಒಂದೊಂದು ಪ್ರೀಚರ್? ಯಾಕೆ ಇದನ್ನೆಲ್ಲ ನಡೆಸಬೇಕು? ಸೊ ದಟ್ ಯು ಕ್ಯಾನ್ ಬಿ ಸ್ಪಿರಿಚುವಲಿ ಸ್ಟ್ರಾಂಗ್. ಆತ್ಮಿಕ ಜೀವನದಲ್ಲಿ ನಿನ್ನ ಬಲ ಹೊಂದ್ಕೋಬೇಕು. ಈ ಪ್ಯಾಂಡಮಿಕ್ ಟೈಮ್ ನಲ್ಲಿ, ಲಾಕ್ ಡೌನ್ ನಲ್ಲಿ ನಿನ್ನ ಒಂದು ಆತ್ಮಿಕ ಜೀವನ ಹೇಗಿದೆ? ನಿನ್ನ ಪ್ರಾರ್ಥನಾ ಜೀವನ ಹೇಗಿದೆ? ನಿನ್ನ ಯೇಸುವೊಂದಿಗಿರುವಂತ ಜೀವನ ಹೇಗಿದೆ ಪ್ರಿಯರೇ? ಅದೇ ಓಲ್ಡ್ ಲೈಫಾ? ಅದೇ ಹಳೆ ಸ್ವಭಾವನ? ಅದೇ ಹಳೆ ರೀತಿಯಾದ ಕಾರ್ಯಗಳ? ಇವತ್ತು ಪ್ರಿಯ ದೈವಮಾಗುವೆ, ದೇವರು ನಿನ್ನೊಂದಿಗೆ ಮಾತಾಡ್ತಾ ಇದ್ದಾರೆ. ದೇವರು ನಿನ್ನೊಂದಿಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ಸುಮ್ಮನೆ ನೀನು ಕಿವಿಯನ್ನು ಮಂದೆ ಮಾಡ್ಕೊಳ್ಳಕ್ಕೆ ಹೋಗಬೇಡ. ಇದು ಗಾಡ್ ಇಸ್ ಸ್ಪೀಕಿಂಗ್ ಟು ಯು. ಅವರ ಪ್ರಸನ್ನತೆ, ಆರಾಧನದಲ್ಲಿ ಹೇಗೆ ಅವರ ಪ್ರಸನ್ನತೆ ಅನುಭವಿಸಿದಿರೋ ಅದಕ್ಕಿಂತ ಮೇಲಾಗಿ ಪ್ರಿಯರೇ, ಇವತ್ತು ಕರ್ತನ ವಾಕ್ಯ ನೇರವಾಗಿ ನಿನ್ನ ಮನೆಗೆ ಬರ್ತಾ ಇದೆ, ನಿನಗೆ ಬರ್ತಾ ಇದೆ. ಸಹೋದರ ಸಹೋದರಿ, you cannot tell that this word is not for me. ಈ ವಾಕ್ಯ ನನಗೆ ಇಲ್ಲ ಎಂದು ಹೇಳಿ ನೀನು ತಪ್ಪಿಸಿಕೊಳ್ಳಕ್ಕೆ ಪ್ರಯತ್ನ ಪಡಬೇಡ ಪ್ರಿಯ ಸಹೋದರ ಸಹೋದರಿ. ಜೀಸಸ್ ಲವ್ಸ್ ಯು. ಯೇಸು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳನ್ನು ಪ್ರೀತಿಸುವವರಾಗಿದ್ದಾರೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಯವನಸ್ಥ ಮಗನೇ, ಯವನಸ್ಥ ಮಗಳೇ, ಇವತ್ತು ಕರ್ತನು ನಿನ್ನೊಂದಿಗೆ ಮಾತಾಡುತ್ತಾ ಇದ್ದಾರೆ. ಆ ಮಾತು ಏನು? ನೀನು ಎಚ್ಚರವಾಗಿರು, ಎಚ್ಚರವಾಗಿರು, ಎಚ್ಚರವಾಗಿರು. ಬಿ ವಾಚ್ಫುಲ್. ಯಾಕೆ? ಏನ್ ಬೇಕಾದ್ರೂ ಸಂಭವಿಸಬಹುದು. ಯಾರು ಯೋಚನೆ ಮಾಡಿದ್ರು ಈ ರೀತಿಯಾದ ಕಾರ್ಯಗಳು ಆಲ್ ಆಫ್ ಅ ಸಡನ್ ಹಿಂಗ್ ಬರಬಹುದೆಂದು? ಯಾರು ಯೋಚನೆ ಮಾಡಿಲ್ಲ. ನೋವಾ ಯೋಚನೆ ಮಾಡಿಲ್ಲ. ವೆನ್ ದ ಟೈಮ್ ಆಫ್ ದ ಫ್ಲಡ್ ಡೇಟ್ ಕೊಟ್ಟನ ಅವನು, ಭಾನುವಾರ ಬೆಳಗ್ಗೆ 9:00 ಮಳೆ ಬರಕ್ಕಿದೆ. ಇಲ್ಲ ಪ್ರಿಯರೇ, ಇಲ್ಲ. ಸೋದೋಮ್ ಗೋಮರ ನಾಶನ ಆಗುವ ಸಮಯ. Nobody knew. All of a sudden, ಎಲಿಯ ಗೊತ್ತಿರಲಿಲ್ಲ. All of a sudden he was taken up. ಅನೋಕನಿಗೆ ಗೊತ್ತಿಲ್ಲ. All of a sudden he was taken up. ದೈವಮಾಗುವೆ. ಬೈಬಲ್ ಹೇಳುತ್ತದೆ, ವಾಚ್ ಅಂಡ್ ಪ್ರೇ. ಯೇಸು ಸ್ವಾಮಿ ಅನೇಕ ಸತಿ ನಮಗೆ ಎಚ್ಚರಿಸಿದ್ದಾರೆ ಪ್ರಿಯರೇ, ಅನೇಕ ಸತಿ ಎಚ್ಚರಿಸಿದ್ದಾರೆ. ಮಾರ್ಕ್ ಪುಸ್ತಕ 14:38 ಯೇಸು ಹೇಳಿದ್ರು ವಾಚ್ ಅಂಡ್ ಪ್ರೇ. ಮಾರ್ಕ್ 13:33 ವಾಚ್ ಅಂಡ್ ಪ್ರೇ. ಮ್ಯಾಥ್ಯೂ 26:41 ವಾಚ್ ಅಂಡ್ ಪ್ರೇ. ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ಮ್ಯಾಥ್ಯೂ 24:42 ಏನಂತ ಇದೆ? ವಾಚ್ ದೇರ್ ಫಾರ್ ಯು ಡು ನಾಟ್ ನೋ ವಾಟ್ ಅವರ್ ಯುವರ್ ಲಾರ್ಡ್ ವಿಲ್ ಕಮ್. ವಾಚಿಂಗ್ ಏನು ಪ್ರಿಯರೇ? ವಾಚಿಂಗ್ ಇಸ್ ಗಾರ್ಡಿಂಗ್. ಅಂದ್ರೆ ಎಚ್ಚರವಾಗಿರೋದು ಏನಂದ್ರೆ ಅದು ಅಂದ್ರೆ ಕಾವಲುಗಾರರ ತರ. ಇಸ್ರೇಲ್ ನಲ್ಲಿ ನಾವು ಯಾರಾಗಿದ್ದೀವಂತೆ? ವಿ ಆರ್ ವಾಚ್ಮೆನ್ಸ್. ವಿ ಆರ್ ನಾಟ್ ಸ್ಪೆಕ್ಟೇಟರ್ಸ್. ನಾವು ಸುಮ್ಮನೆ ನಾವು ವೀಕ್ಷಕರಾಗಿರ್ಲ. ವಿ ಆರ್ ವಾಚ್ಮೆನ್ಸ್, ವಾಚಿಂಗ್ ವಾಟ್ ಇಸ್ ಹ್ಯಾಪನಿಂಗ್. ವಿ ಮಸ್ಟ್ ವಾಚ್ ಅವರ್ ಸೋಲ್. ಪ್ರತಿ ದಿವಸ ಪ್ರಿಯರೇ, ವಿ ಮಸ್ಟ್ ಬಿ ಅಲರ್ಟ್, ಆನ್ ಅಲರ್ಟ್. ವಿ ಆರ್ ಲೈಕ್ ಸೋಲ್ಜರ್ಸ್. ಒಂದು ಸೋಲ್ಜರ್ ನೋಡಿರಿ, ಯುದ್ಧಗಳು ರೆಡಿ ಇದೆ, ಹೋರಾಟಗಳಿದೆ, ಯುದ್ಧಕ್ಕೆ ಹೋಗಬೇಕು. ಸೋಲ್ಜರ್ he must be always ready to fight. ಆ ಎಚ್ಚರವಾಗಿದ್ದುಕೊಂಡು ಅವ್ರು ಏನ್ ಮಾಡಬೇಕು? ಯಾವ ಗಳಿಗಳಲ್ಲಿ ಆದ್ರೂ ದ ಕಮಾಂಡರ್ ವಿಲ್ ಕಾಲ್ ಹಿಮ್, ದ ಚೀಫ್ ಆಫ್ ಆರ್ಮಿ ವಿಲ್ ಕಾಲ್. ಅದಕ್ಕಾಗಿ ಅವನು ಎಚ್ಚರವಾಗಿರಬೇಕು. ಅದೇ ಪ್ರಕಾರ ಪ್ರಿಯರೇ, ನಮ್ಮ ಕಮಾಂಡರ್ ಇನ್ ಚೀಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ is telling we must be alert. ಎಚ್ಚರವಾಗಿರಬೇಕು. ಅದಕ್ಕೆ ಅಪೊಸ್ತಲನಾಗಿರುವ ಪೌಲ್ ಹೇಳುವಾಗ ಹೇಳ್ತಾರೆ, ಸರ್ವ ಆಯುಧಗಳನ್ನು ಧರಿಸಿಕೊಂಡು
ಎಚ್ಚರವಾಗಿರು ಎಂದು ಹೇಳುವವರಾಗಿದ್ದಾರೆ. ಪ್ರೈಸ್ ಗಾಡ್, ಹಾಲೆಲೂಯ. ಪ್ರಿಯ ದೈವ ಮಗು, ಪ್ರಿಯ ಸಹೋದರ ಸಹೋದರಿ, ಪ್ರತಿ ದಿನ ರಾತ್ರಿ, ಇದು ನೆನ್ನೆ ಇಲ್ಲ, ಅನೇಕ ವರ್ಷಗಳಿಂದ ನಾನು ಮಾಡುವಂಥ ಕಾರ್ಯ, 2 ಕಾರ್ಯ. ನಾನು ಪ್ರತಿ ರಾತ್ರಿ ನನ್ನ ಪ್ರೇಯರ್ ಮುಗಿಸ್ಕೊಂಡು ನಾನು ಮಲಗಕ್ಕೆ ಹೋಗೋಕ್ಕೆ ಮುಂಚೆ ನಾನು 2 ಕಾರ್ಯ ಮಾಡುವಂಥದ್ದು ಏನಂದರೆ, ಮನೆ ಡೋರ್ಸ್ ಎಲ್ಲ ಲಾಕ್ ಆಗಿದೆಯಾ ಅಂತ ನೋಡ್ತೀನಿ. ಎವ್ರಿ ಡೇ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ, ಆಟೋಮ್ಯಾಟಿಕ್ ಆಗಿ ಆಗಿಬಿಡುತ್ತೆ. ಸೆಕೆಂಡ್ ಕಾರ್ಯ ಏನಂದರೆ, ಈ ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಆಫ್ ಆಗಿದೆಯಾ, ಈ 2 ಕಾರ್ಯ ನೋಡ್ತೀನಿ. ಗೀಸರ್ ಸ್ವಿಚ್ ಆಫ್ ಆಗಿದೆಯಾ, ಈ ಒಂದು ಗ್ಯಾಸ್ ಆಫ್ ಆಗಿದೆಯಾ, ಡೋರ್ಸ್ ಎಲ್ಲ ಲಾಕ್ ಮಾಡ್ತೀನಿ. ಯಾಕೆ? ನಾವು ಪ್ರೇಯರ್ ಮಾಡಿಬಿಟ್ಟು ಬಿಟ್ಬಿಡಕ್ಕೆ ಸಾಧ್ಯ ತಾನೆ? ಎಸ್ಸಪ್ಪ ನೀನು ಕಾದು ನಡೆಸು, ಕಳ್ಳರೆಲ್ಲ ಬರದಂಗೆ ನೋಡ್ಕೊ ಅಂತ. ಯಾಕೆ? ವಿ ಆರ್ ಸೆಟ್ಟಿಂಗ್ ಎ ಗಾರ್ಡ್. ಅದೇ ಪ್ರಕಾರ ಪ್ರೇಯರ್, ಅದೇ ಪ್ರಕಾರ. ನೀವು ನೋಡಿ, ಬೈಕ್ಸ್ ಎಲ್ಲಿ ಇಡ್ತೀರಾ, ಲಾಕ್ ಆಗ್ತೀರಾ, ಎಲ್ಲಿ ಹೋಗ್ತೀರಾ, ಬೀಗ ಆಗ್ತೀರಾ, ನಿಮ್ಮ ವ್ಯಾಲ್ಯೂಬಲ್ಸ್ ಬೀರೋನಲ್ಲಿ ಇಟ್ಟು, ನಿಮ್ಮ ಗೋಲ್ಡ್ಸ್ ಇರ್ಬೋದು, ಬೇರೆ ಆರ್ನಮೆಂಟ್ಸ್ ಇರ್ಬೋದು, ಲಾಕ್ ಮಾಡ್ತೀರಾ. ಪ್ರಿಯರ್, ಇಲ್ಲಿ ವಾಕ್ಯ ಹೇಳ್ತಾ ಇರೋದು ವಾಚಿಂಗ್ ಏನಂದ್ರೆ, ವಿ ಮಸ್ಟ್ ವಾಚ್ ಅವರ್ ಸೋಲ್. ನನ್ನ ಆತ್ಮ ಕುರಿತಾಗಿ ನಾನು ಎಚ್ಚರವಾಗಿರಬೇಕು. ಈ ಲೋಕದ ಕಳಂಕ, ಈ ಲೋಕದ ಕ್ರಿಯೆಗಳು, ಪಾಪದ ಕಾರ್ಯ, ಅಶುದ್ಧವಾದ ಕಾರ್ಯ, ದೇವರಿಗೆ ವಿರುದ್ಧವಾದ ಕಾರ್ಯಗಳು ನನ್ನಲ್ಲಿ ಇರಬಾರ್ದೆಂದು ನಾನು ಏನು ಮಾಡಬೇಕು? ಐ ಮಸ್ಟ್ ಸೆಟ್ ಎ ಗಾರ್ಡ್. ನಾನು ನನ್ನ ಆತ್ಮಕ್ಕೆ ನಾನು ಸೇಫ್ ಗಾರ್ಡ್ ಮಾಡ್ಕೋಬೇಕು. ಪ್ರಿಯರ್, ಸೇಫ್ ಗಾರ್ಡ್ ಮಾಡ್ಕೋಬೇಕು. ದೇವ ಮಕ್ಕಳು, ನೀವು ಸೇಫ್ ಗಾರ್ಡ್ ಮಾಡ್ಕೋಬೇಕು, ವಿತ್ ಇನ್ ಅಂಡ್ ಔಟ್ಸೈಡ್. ಥ್ಯಾಂಕ್ ಯು ಜೀಸಸ್. ಈ ವಾಚ್ಮನ್ ನೋಡ್ರಿ, 2 ಕಾರ್ಯ ಅವನು ಮಾಡಬೇಕು. ಮೊದಲನೇ ಕಾರ್ಯ ಏನಂದ್ರೆ, ಶತ್ರು ಅಥವಾ ಯಾವ ಕಳ್ಳ ಬರದ ತರ ನೋಡಬೇಕು. ಇನ್ನೊಂದು ವಿಷಯ ಏನಂದ್ರೆ, ಅವನ ಯಜಮಾನರು ಯಾವ ಗಳಿಗೆನಲ್ಲಿ ಆದ್ರೂ ಬರಬಹುದು. ವಾಚ್ಮನ್ ನೋಡ್ರಿ, ಅವನಿಗೆ, ಈ ವಾಚ್ಮನ್ಗೆ 24 hours ಕೆಲಸ ಇದೆ. ಒಬ್ಬನೇ ಇರಕ್ಕಿಲ್ಲ, 3 ಜನ ಇರಬಹುದು. 8 hours ಡ್ಯೂಟಿ ಮಾಡಬಹುದು. ಓಕೆ, ಏನ್ ಮಾಡಬಹುದು? 8 hours ಡ್ಯೂಟಿನಲ್ಲಿ ಬೇರೆ ಒಬ್ಬ ಮಾಡ್ತಾನೆ ಇರ್ತಾನೆ. ಯಾಕೆ? ಆ ಸೆಕ್ಯೂರಿಟಿ ಇಸ್ ವೆರಿ 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 ಇಂಪಾರ್ಟೆಂಟ್. ಕಳ್ಳ ಬರಬಾರದು ಮತ್ತು ಯಜಮಾನರು ಯಾವಾಗಾದ್ರೂ ಬರಬಾರದು. ಅದೇ ಪ್ರಕಾರ ಪ್ರಿಯರ್, ಯು ಮಸ್ಟ್ ವಾಚ್ ಯುವರ್ ಸೋಲ್. ನಿನ್ನ ಆತ್ಮ ಕುರಿತಾಗಿ ನೀನು ಎಚ್ಚರವುಳ್ಳವನಾಗಿರಬೇಕು. ಆ ದಿನಲ್ಲಿ ನೋಡಿರಿ, ಏದೋನ್ ತೋಟದಲ್ಲಿ ಏನಾಯಿತು? ದ ಫಸ್ಟ್ ಆಡಮ್, he was not watchful. Because he was not watchful, he could not overcome Satan. He could not overcome sin, and eventually he fell in sin. ಮೊದಲನೇ ಆದಾಮ್ ಏನಾಯಿತು? ಏದೋನ್ ತೋಟದಲ್ಲಿ ಆ ಶೋಧನೆಯನ್ನು ಜಯಿಸದೇ ರೀತಿನಲ್ಲಿ ಅಥವಾ ಎಚ್ಚರವಾಗಿ ಅವನು ಇಲ್ಲದೇ ಇರುವ ಕಾರಣ ಏನಾಯಿತು? ಅವನು ಶೋಧನೆಗೆ ಒಳಪಟ್ಟು ಪಾಪದಲ್ಲಿ ಬಿದ್ದು ಕಡೆಯಲ್ಲಿ ಅವನೇ ಬಿದ್ದು ಹೋದ. ಪ್ರಿಯರೇ, ಬಟ್ ಅಟ್ ದ ಗಾರ್ಡನ್ ಆಫ್ ಗೆಟ್ಸೆಮನೆ ನೋಡಿರಿ, ಗೆಟ್ಸೆಮನೆ ತೋಟದಲ್ಲಿ ನೋಡಿರಿ, 2ನೇ ಆದಾಮ್ ಆಗಿರುವ ಯೇಸು ಸ್ವಾಮಿ ಏನಾಯಿತು? ಅವರು ಎಚ್ಚರವಾಗಿ ಮಾತ್ರ ಇಲ್ಲ, ಎಚ್ಚರವಾಗಿದ್ದುಕೊಂಡು ಅವರು ಪ್ರಾರ್ಥನೆ ಮಾಡಿದ್ರು. ಅವರು ಸ್ವಲ್ಪನೂ ಅವಕಾಶ ಕೊಟ್ಟಿಲ್ಲ ಸೈತಾನ ಕಾರ್ಯಗಳಿಗೆ. ಅವಕಾಶ ಕೊಡದೆ, ದೇವರೇ ನನ್ನ ಚಿತ್ತವಿಲ್ಲ, ನಿನ್ನ ಚಿತ್ತ ಆಗಲಿ ಎಂದು ಪ್ರಾರ್ಥನೆ ಮಾಡಿದ್ರು. ಪ್ರಿಯರೇ, when you look to the ministry of Jesus Christ, ಪ್ರಿಯರೇ, ಬಿಗಿನಿಂಗ್ ಆಫ್ ದ ಮಿನಿಸ್ಟ್ರಿ, ಅವರ ಸೇವೆಯ ಪ್ರಾರಂಭ ಹೇಗೆ ಪ್ರಾರಂಭವಾಯಿತು? ಉಪವಾಸದಲ್ಲಿ, ಅರಣ್ಯದಲ್ಲಿ ನಡೆಸಲ್ಪಟ್ಟರು. ಶೋಧಕನು ಬಂದ, ಸೈತಾನ್ ಬಂದ, ಅನೇಕ ವಿಧವಾದ ವಿಷಯಗಳಲ್ಲಿ ಶೋಧಿಸಲ್ಪಟ್ಟರು. ಶೋಧಿಸಲ್ಪಡುವಂತ ಸಮಯದಲ್ಲಿ ವಾಟ್ ಡಿಡ್ ಹಿ ಡು? ಯೇಸು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿದ. ಜೀಸಸ್ ವಾಸ್ ಅಲರ್ಟ್. ಹಿ ವಾಚ್ಡ್ ಅಂಡ್ ಪ್ರೇಡ್ ಅಂಡ್ ಹಿ ಓವರ್ಕಮ್ Satan. He overcame Satan and the powers of Satan. His ministry ಹಾಗೆ ಸ್ಟಾರ್ಟ್ ಮಾಡಿದ್ರು. How did he finish the ministry? At the garden of Gethsemane. ಲಾಸ್ಟ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗೆತ್ಸೆಮನೆ ತೋಟದಲ್ಲಿ. ಅದಕ್ಕೆ ಮುಂಚಿತವಾಗಿ ನೋಡಿ, ಅಪೊಸ್ತಲನಾಗಿರುವ ಪೇತ್ರ ಹೇಳ್ತಾನೆ, ಏನಂತ ಹೇಳ್ತಾನೆ? ಲಾರ್ಡ್, ನಿನ್ನ ಸಾಯಕ್ಕೆ ನಾನು ಬಿಡುವುದಿಲ್ಲ. ಸ್ವಾಮಿ ಹೇಳಿದ್ರು, ಅಯ್ಯೋ ಎಷ್ಟು ಕನಿಕರಲ್ಲವಪ್ಪ, ನೀನು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಲ್ವಪ್ಪ, ಬಿಡು, ನಾನು ಸಾಯೋದಿಲ್ಲ ಅಂತ ಯೇಸು ಹೇಳಲಿಲ್ಲ. ಯೇಸು ಹೇಳಿದ್ರು, ಗೆಟ್ ಬಿಹೈಂಡ್ ಮೀ ಸೈಟನ್, ಸೈತಾನೆ ಹೋಗು ಅಂತ ಪೇತ್ರನನ್ನು ಗದರಿಸಿದ್ರು. ಪೇತ್ರನಿಗೆ ಸ್ವಾಮಿ ಹೇಳ್ತಾರೆ, ಏನಂತ ಹೇಳ್ತಾರೆ? ಸೈತಾನ್ ನಿನ್ನನ್ನು ಎಲ್ಲಾ ರೀತಿಯಲ್ಲಿ ವಂಚಿಸಿ
ನಿನ್ನ ಬೀಳಿಸಬೇಕೆಂದು ಪ್ರಯತ್ನ ಮಾಡ್ತಾ ಇದ್ದಾನೆ. ಬಟ್ ಪೀಟರ್, ಐ ಹ್ಯಾವ್ ಪ್ರೇಡ್ ಫಾರ್ ಯು. ಸೊ ಪ್ರಿಯರೇ, ಮೊದಲನೇ ಕಾರ್ಯ, ದೇವ ಮಕ್ಕಳು ಎಚ್ಚರವಾಗಿರಬೇಕು ನನ್ನ ಆತ್ಮ ಕುರಿತಾಗಿ. ಯಾಕೆ ಪ್ರಿಯರೇ, ಅಲ್ಲಿ ಬೈಬಲ್ನಲ್ಲಿ ನೋಡಿ ನಾವು ಹೇಳಿದ್ದೇವೆ, ತಾಳ್ಮೆಯಿಂದ ನಿನ್ನ ಆತ್ಮವನ್ನು ರಕ್ಷಿಸಿಕೊಳ್ಳಬೇಕಂತ. ಇವತ್ತು ನಮ್ಮನ್ನು ಹಾಳು ಮಾಡುವಂಥ ಕಾರ್ಯಗಳು ಏನಿದೆ, ನನ್ನ ಕುಟುಂಬವನ್ನು ಬೀಗ ಹಾಕ್ಬಹುದು, ಬಟ್ ನನ್ನ ಆತ್ಮಕ್ಕೆ ಯಾವುದೇ ವಿಧವಾದ ಕ್ರಿಯೆಗಳು ನನ್ನ ಆತ್ಮವನ್ನು ನಷ್ಟಪಡಿಸಕ್ಕೆ ನಾನು ಬಿಡಬಾರ್ದು ಪ್ರಿಯರು. ಅದನ್ನೇ ಯೇಸು ಸ್ವಾಮಿ ಇಲ್ಲಿ ಹೇಳುತ್ತಾ ಇದ್ದಾರೆ. ಎಚ್ಚರವಾಗಿರಬೇಕು ನಾನು. ಯಾವ ಸುಳ್ಳಾದ ಕಾರ್ಯ, ಸುಳ್ಳು ಬೋಧನೆ, ಸುಳ್ಳಾದ ಕಾರ್ಯ, ಈ ಲೋಕದ ಕಾರ್ಯ, ಈ ಲೋಕದ ಆಸೆಗಳು, ಈ ಲೋಕದ ಏನು ಕ್ರಿಯೆಗಳು, ವಿಗ್ರಹದ ಕಾರ್ಯಗಳು, ಬದುಕು ಬಾಳಿನ ಡಂಬ, ಪಾಪದ ಕ್ರಿಯೆಗಳು, ಜಾಗರೂಕರಾಗಿರಬೇಕು. ದಿಸ್ ಇಸ್ ದ ಟೈಮ್. ನನ್ನ ಮಾತಿನಲ್ಲಿ, ನನ್ನ ನಡತೆನಲ್ಲಿ, ನನ್ನ ಕ್ರಿಯೆಗಳಲ್ಲಿ, ನನ್ನ ಪ್ರಾರ್ಥನೆ ಜೀವನ ಯಾವ ರೀತಿಯಲ್ಲಿದೆ, ಯೇಸುವೊಂದಿಗೆ ನಾನು ನಡೆಯುವಂಥ ಕಾರ್ಯಗಳು ಏನಿದೆ, ನಾನು ತುಂಬಾನೇ ಜಾಗರೂಕನಾಗಿರಬೇಕು. ದೇವ ಮಕ್ಕಳು ಜಾಗರೂಕರಾಗಿರಬೇಕು ಪ್ರಿಯರೇ, ಜಾಗರೂಕರಾಗಿರಬೇಕು. ವಾಚ್ ಅಂಡ್ ಪ್ರೇ, ಪ್ರಾರ್ಥಿಸಬೇಕು. ವಾಟ್ ಕೈಂಡ್ ಆಫ್ ಪ್ರೇಯರ್ ಇಸ್ ಇಟ್? ಈ ಯಾವ ಪ್ರಾರ್ಥನೆ ಅಂದ್ರೆ ಏನು? ನಮ್ಮ ಪ್ರಾರ್ಥನೆ ಅಂದ್ರೆ ಯಾವಾಗಲೂ ಏನಂದ್ರೆ, ಸ್ವಾಮಿ ಇದು ಕೊಡು, ಅದು ಕೊಡು, ಇದು ಕೊಡು, ಅದು ಕೊಡು ಪ್ರಾರ್ಥನೆ ಇಲ್ಲ. ನಾವು ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಪ್ರೇಯಿಂಗ್ ಫಾರ್ ಅವರ್ ನೀಡ್ಸ್. ನನ್ನ ಅಗತ್ಯಕ್ಕಾಗಿ ಪ್ರಾರ್ಥನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ನನ್ನ ಆಶೀರ್ವಾದಕ್ಕಾಗಿ, ನನ್ನ ಆರೋಗ್ಯಕ್ಕಾಗಿ, ಹೊಸ ಮನೆಗಾಗಿ, ಆ ಮದುವೆಗಾಗಿ, ಮಕ್ಕಳಿಗೋಸ್ಕರ ಕಾರ್ ಬೇಕು, ಬಂಗ್ಲೋ ಬೇಕು, ನನ್ನ ಎಜುಕೇಶನ್, ನನ್ನ ಫ್ಯೂಚರ್ಗೆ ಪ್ರೇಯರ್ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಪ್ರೇಯರ್. ಯು ಹ್ಯಾವ್ ಟು ಪ್ರೇ and he will bless you. ಆದರೆ this prayer, ಈ ಪ್ರಾರ್ಥನೆ ಏನು? this is the prayer of triumphant, ಅಂದರೆ ಜಯದ ಜೀವನ ಕುರಿತಾದ ಪ್ರಾರ್ಥನೆ ಇದೆ. this is the prayer where we can live a victorious life. ಈ ಪ್ರಸಂಗ ಬರೆಯುತ್ತಾ, ಈ ಪ್ರಸಂಗವನ್ನು ಯೋಚನೆ ಮಾಡುತ್ತಾ, ಐ ಸ್ಟಾರ್ಟೆಡ್ ಪ್ರೇಯಿಂಗ್ ಲಾಸ್ಟ್ ನೈಟ್ 12:15ಗೆ ಇದೆಲ್ಲ ಯೋಚನೆ ಮಾಡುತ್ತಾ ನಾನು ಪ್ರೇಯರ್ ಮಾಡ್ತಾ, ಸ್ವಾಮಿ, ಮೈ ಸೋಲ್ ಇಸ್ ಸೋ ಇಂಪಾರ್ಟೆಂಟ್. ನನ್ನ ಆತ್ಮ ಅಷ್ಟು ಮುಖ್ಯವಾಗಿದೆ. ನಾನು ಹೇಳ್ತಾ ಇದ್ದೆ, ಸ್ವಾಮಿ, ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೇ. ನಾಳೆ ಆನ್ಲೈನ್ ಸರ್ವಿಸ್ ಆಶೀರ್ವಾದ ಮಾಡು, ಎಲ್ಲ ಕಾಣಿಕೆ ಕೊಡಲಿ, ಎಲ್ಲ ಜನರು ಬರಲಿ, ತುಂಬ ಜನರು ನೋಡಬೇಕು. ಐ ಸೆಡ್, ಲಾರ್ಡ್, ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೇ. ಇದು ನಿನ್ನ ಸೇವೆ, ನೀನು ಖಂಡಿತವಾಗಿ ನೀನು ಮಾಡುತ್ತೀಯ, ನನ್ನ ಅಗತ್ಯ ಪೂರ್ತಿಗೊಳಿಸ್ತೀಯ, ಈ ಸೇವೆ ಆಶೀರ್ವದಿಸ್ತೀಯ. ನನಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೆ, ನನ್ನ ಆತ್ಮಕ್ಕೋಸ್ಕರ ನಾನು ದೇವ ಸಮ್ಮುಖದಲ್ಲಿ ಕಣ್ಣೀರಿಟ್ಟು ನಾನು ಪ್ರಾರ್ಥಿಸ್ತಾ ಟೈಮ್ ನೋಡ್ತೇನೆ, 5 ನಿಮಿಷ ಇದೆ 2 ಗಂಟೆಗೆ. ಐ ವುಡ್ ಹವ್ ಜಸ್ಟ್ ಗಾನ್. ಬೆಳಗ್ಗೆ ಆರಾಧನೆ ಇರೋದ್ರಿಂದ ನಾನು ಮುಗಿಸಿದೆ. ಪ್ರಿಯರ್, ವಿ ಮಸ್ಟ್ ಪ್ರೇ. ವಾಟ್ ಕೈಂಡ್ ಆಫ್ ಪ್ರೇಯರ್? ಯಾವ ರೀತಿಯಾದ ಪ್ರಾರ್ಥನೆಯನ್ನು ನೀನು ಮಾಡಬೇಕು? ಬೈಬಲ್ ಹೇಳುತ್ತದೆ, ಪುಟ್ ಆನ್ ದಿ ಹೋಲ್ ಆರ್ಮರ್ ಆಫ್ ಗಾಡ್. ಓದನಾದ ಎಫೆಸ ಪುಸ್ತಕ 6:10 ವಾಕ್ಯವನ್ನು ನೋಡಿರಿ. ಎಫೆಷಿಯನ್ಸ್ 6:10. ಎಫೆಷಿಯನ್ಸ್ 6:10. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ನೋಡಿ, ಸ್ಟ್ಯಾಂಡ್ ಫರ್ಮ್. ಈ ಪ್ಯಾಂಡಮಿಕ್ ಟೈಮ್ ನಲ್ಲಿ we must stand firm. Noah, he stood firm. Abraham, he stood firm. ದೇವ ಜನರು, we must stand firm. ಬಿರುಗಾಳಿ ಬರುತ್ತದೆ, ಹೋರಾಟಗಳು ಇರುತ್ತದೆ ಪ್ರಿಯರೇ. ಆತ್ಮಿಕ ಜೀವನದಲ್ಲಿ ಹೋರಾಟಗಳು ಬರುತ್ತದೆ, ಬಟ್ ವಿ ಮಸ್ಟ್ ಲೀವ್ ಎ ಲೈಫ್ ಆಫ್ ವಿಕ್ಟರಿ. ಏನ್ ಪ್ರಾರ್ಥಿಸ್ತಾ ಇರಬೇಕು? ದಿಸ್ ಪ್ರೇಯರ್, ವಾಚ್ ಅಂಡ್ ಪ್ರೇ ಅಂದ್ರೆ ಏನರ್ಥ? ಯಾವಾಗಲೂ ನಾವು ಪ್ರೇಯರ್ ಮಾಡ್ತಾನೆ ಇರ್ಬೇಕಾ? ಸ್ವಾಮಿ ಇದು ಬೇಕು, ಅದು ಬೇಕು. ದೇವ್ರ ವಾಕ್ಯ ಹೇಳ್ತದೆ, ನಾವು ಪ್ರಾರ್ಥಿಸೋದಕ್ಕಿಂತ ಕೇಳೋದಕ್ಕಿಂತ ಹೆಚ್ಚೆಚ್ಚಾಗಿ ಕೊಡುವ ದೇವರು. ನಾವು ವಾಟ್ ಶುಡ್ ಐ ಪ್ರೇ? ಐ ಮಸ್ಟ್ ಪ್ರೇ ಟು ಲೀವ್ ಎ ಲೈಫ್ ಆಫ್ ಹೋಲಿನೆಸ್. ಐ ಮಸ್ಟ್ ಪ್ರೇ ದಟ್ ಐ ಮಸ್ಟ್ ಬಿ ಕಾಟ್ ಅಪ್ ಇನ್ ದಟ್ ರಾಪ್ಚರ್. ಆ ಎತ್ತಲ್ಪಡುವಿಕೆನಲ್ಲಿ ನಾನು ಕಾಣಿಸಲ್ಪಡಬೇಕು. ಈ ಲೋಕದ ಕ್ರಿಯೆಗಳು ಇದೆ ಪ್ರಿಯರ್. ಎವ್ರಿ ಡೇ ದೇರ್ ಆರ್ ಚಾಲೆಂಜಸ್. ಪ್ರತಿ ದಿವಸ ನಮಗೆ ಚಾಲೆಂಜಸ್ ಇದೆ, ಪ್ರತಿ ದಿವಸ ಹೋರಾಟಗಳು ಇದೆ. ಕ್ರಿಸ್ಟಿಯನ್ಸ್ ಡು ನಾಟ್ ಗೋ ಟು ಅ ಪ್ಲೇಸ್ ವೇರ್ ದೇರ್ ಇಸ್ ಟೆಂಪ್ಟೇಷನ್. ಟೆಂಪ್ಟೇಷನ್ಸ್ ಕಮ್ಸ್ ವೇರ್ ಕ್ರಿಸ್ಟಿಯನ್ಸ್ ಆರ್. ಶೋಧನೆ ಬರುತ್ತದೆ ಪ್ರಿಯರ್, ಹೋರಾಟಗಳು ಬರುತ್ತದೆ. ವಾಟ್ ಶುಡ್ ವಿ ಡೂ? ನಾವು ಏನು ಮಾಡಬೇಕು? ನಾನು ಪ್ರಾರ್ಥಿಸಬೇಕು, ಸ್ವಾಮಿ
ನನ್ನ ಆತ್ಮ ರಕ್ಷಿಸಲ್ಪಡಬೇಕು, ರಕ್ಷಿಸಲ್ಪಡಬೇಕು. ಯೇಸುವನ್ನು ಮುಖಮುಖವಾಗಿ ನಾನು ನೋಡಬೇಕು. ಒಂದು ದಿನ ಬರುತ್ತದೆ ಪ್ರಿಯರೇ, ಒಂದಿನ ಬರುತ್ತದೆ, ಅವರ ಮುಂದೆ ನಾನು ನಿಂತುಕೊಳ್ಳಬೇಕು. ಅವನು ಮಾಡಿದಂಥ ಕೃತ್ಯಕ್ಕೆ ತಕ್ಕ ಹಾಗೆ ಪ್ರತಿಫಲ ಇರುತ್ತದೆ ಎಂದು ಸ್ವಾಮಿ ಹೇಳ್ತಾರೆ. ವಿ ಕೆನಾಟ್ ಸೇ ದಟ್ ಲಾರ್ಡ್ ಐ ಆಮ್ ರೈಚಿಯಸ್, ಐ ಆಮ್ ಮೋರ್ ಹೋಲಿ, ಅದು ಇದು ಅಂತ ಇಲ್ಲ ಪ್ರಿಯರ್. ಜೀಸಸ್ ಪ್ರೇಡ್ ಮೋರ್. ಯೇಸು ಅಧಿಕವಾಗಿ ಪ್ರಾರ್ಥಿಸಿದ್ರು. ನೋಬಡಿ ಪ್ರೇಡ್ ಲೈಕ್ ಜೀಸಸ್. ಹೌ ಶುಡ್ ವಿ ಪ್ರೇ? ನಾವು ಹೇಗೆ ಇರಬೇಕು? ನಮ್ಮ ಪ್ರಾರ್ಥನೆ ಹೇಗಿರಬೇಕು? ದಿಸ್ ಇಸ್ ನಾಟ್ ದ ಟೈಮ್. ಇನ್ನು ನಾವು ಸುಮ್ಮನೆ ಇರುವ ಟೈಮ್ ಇಲ್ಲ. ಡಿಯರ್ ಬ್ರದರ್ ಅಂಡ್ ಸಿಸ್ಟರ್, ಇದು ಚರ್ಚೆ ಮಾಡುವ ಸಮಯ ಇಲ್ಲ, ಇದು ಚರ್ಚೆ ಮಾಡುವ ಟೈಮ್ ಇಲ್ಲ, ಇದು ನಾವು ಏನು ಗೊತ್ತಿಲ್ಲ ಅಂತ ಇರುವ ಟೈಮ್ ಇಲ್ಲ. ನಮ್ಮ ಆತ್ಮ ರಕ್ಷಿಸಲ್ಪಡಬೇಕು, ನಮ್ಮ ಆತ್ಮ ರಕ್ಷಿಸಲ್ಪಡಬೇಕು. ಇವತ್ತು ಯೇಸು ಬರುವುದಾದರೆ ನಾನು ಎತ್ತಲ್ಪಡಕ್ಕೆ ಸಾಧ್ಯ ಇಲ್ಲ. ರಿಪೆಂಟೆನ್ಸ್, ಪಶ್ಚಾತ್ತಾಪ ನೋಡಿ. ಡು ನಾಟ್ ರಿಪೆಂಟ್ ಅಟ್ ದ 11th hour ಬಿಕಾಸ್ ಯು ವಿಲ್ ಡೈ ಅಟ್ 10:59 ಅಂತಾರೆ. Hallelujah. Do not repent at the last hour. Repent now. Repent now. ನಮ್ಮ ಜೀವನ ನಾವು ಹೇಳಬೇಕು, ಸ್ವಾಮಿ, if I am not walking in your way, please, oh Lord, help me to walk in your way. If I am not doing your will, oh God, help me that I will come back to do your will. ನಿನ್ನ ಚಿತ್ತ. ಯೇಸು ಹಂಗೆ ಮಾಡಿದ್ರು ಪ್ರಾರ್ಥನೆ. ಯೇಸು ಏನ್ ಮಾಡಿದ್ರು? ಗೆತ್ಸೆಮನೆ ತೋಟದಲ್ಲಿ ಅವರು ಮಾಡಿದ ಪ್ರಾರ್ಥನೆ ಏನು? ನನ್ನ ಚಿತ್ತ ಇಲ್ಲ, ನಿನ್ನ ಚಿತ್ತ. ನಾವು ಕೇಳಬೇಕು ಪ್ರಿಯರೇ. ಹಸ್ಬೆಂಡ್ ಅಂಡ್ ವೈಫ್ ಕೇಳಬೇಕು, ಮಕ್ಕಳು ಕೇಳಬೇಕು, ಕುಟುಂಬ ಕೇಳಬೇಕು, ಸಭೆಯವರು ಕೇಳಬೇಕು. ಯೇಸುವೆ, ನಿನ್ನ ಬರೋಣದಲ್ಲಿ ನಾವೆಲ್ಲರೂ ಎತ್ತಲ್ಪಡಬೇಕು. The one thing that the church must be prepared at this time of pandemic ಏನಂದ್ರೆ, the rapture can happen anytime. Even now it can happen. Even after some time it can happen. Tomorrow, day after, we do not know. But all we have to do is, we have to be ready. ನಾವು ಸಿದ್ಧತೆ ಆಗಬೇಕು, ಸ್ಥಿರಚಿತ್ತರಾಗಿ ಇರಬೇಕು. ವಿ ಮಸ್ಟ್ ಪ್ರೇ ಮೋರ್, ಸೀಕ್ ಹಿಸ್ ಪ್ರೆಸೆನ್ಸ್. ಅವರ ಪ್ರಸನ್ನತೆಯನ್ನು ಬಯಸಬೇಕು. ರೀಡ್ ಇಸ್ ವರ್ಡ್ ಕಂಟಿನ್ಯೂಸ್ಲಿ. ಸುಮ್ಮನೆ 5 ನಿಮಿಷ ಪ್ರಾರ್ಥನೆ, 10 ನಿಮಿಷ ಪ್ರಾರ್ಥನೆ, ಒಂದು ಚಾಪ್ಟರ್ ಅದೆಲ್ಲ ಹೋಯ್ತು ಪ್ರಿಯರೇ. Sit down in his presence, pray more. ಯೇಸು ಹತ್ರ ಕೇಳಬೇಕು, ನೀನು ಬಾಯಕ್ಕೆ ಕೇಳಬೇಕು. ಇನ್ನು ಮದುವೆ ಮಾಡಿಕೊಳ್ಳುವ ಸಮಯ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. 5 ಎಕರೆ ಲ್ಯಾಂಡ್ ಸಿಗುತ್ತದೆ ಇಲ್ವೋ ನನಗೆ ಗೊತ್ತಿಲ್ಲ. ನೀವು ಮನೆ ಕಟ್ಟಕ್ಕಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಒಂದು ವಿಷಯ ದೇವರ ವಾಕ್ಯದ ಪ್ರಕಾರ ಇದೆ. ಅದಕ್ಕೆ ದೇವಸ್ವಾಮ್ಯದೆಲ್ಲ ಹೇಳಿದ್ದಾರೆ ಪ್ರಿಯರೇ, ನೋವನ ಕಾಲದ ರೀತಿನಲ್ಲಿ ಬರುತ್ತದೆ. ದೀಸ್ ಆರ್ ದ ಡೇಸ್ ಆಫ್ ನೋವಾ. ಏನಾಗಕ್ಕಿದೆ ನಮಗೆ ಗೊತ್ತಿಲ್ಲ. ವಿ ಕೆನಾಟ್ ಪ್ರಿಡಿಕ್ಟ್. ನಾನು ಪ್ರಾಫೆಸಿ ಹೇಳಕ್ಕಾಗಲ್ಲ. ಬಟ್ ವಾಟ್ ಐ ಕ್ಯಾನ್ ಟೆಲ್ ಈಸ್ ಜೀಸಸ್ ಕಮಿಂಗ್ ಇಸ್ ವೆರಿ ವೆರಿ ನಿಯರ್. ನಾವು ಎಚ್ಚರವಾಗಿರ್ಬೇಕು. ದಿಸ್ ಇಸ್ ದ ವರ್ಡ್ ದಟ್ ಗಾಡ್ ಇಸ್ ಗಿವಿಂಗ್ ಯು ಟುಡೇ. ದಿಸ್ ಇಸ್ ದ ವರ್ಡ್ ಫಾರ್ ಮೀ. ಇದು ನನಗೆ ವಾಕ್ಯ, ಸಭೆ ಜನರಿಗೆ ವಾಕ್ಯ. ನಾನು ಇನ್ನೂ ಅನೇಕ ಕಾರ್ಯಗಳು ನಿಮ್ಗೆ ಹೇಳಕ್ ಸಾಧ್ಯ. ಬಟ್ ಬರುವ ದಿನಗಳಲ್ಲಿ ಹೇಳ್ತೇನೆ, ಇಟ್ ಇಸ್ ಟೈಮ್ ಪ್ರೇಯರ್ ದಟ್ ವಿ ಮಸ್ಟ್ ವಾಚ್ ಅಂಡ್ ಪ್ರೇ. ವಾಚ್ ಅಂಡ್ ಪ್ರೇ. ದಾವೀದ ಹೇಳ್ದ, ಲಾರ್ಡ್ put a guard over my lips, my mouth. ಅಶುದ್ಧ ಮಾತುಗಳು ಬರಬಾರದು. ಯೋಬನು, ಯೋಸೆಫ್, they all put a guard over their life. ಇವತ್ತು ದೈವ ಮಗು, ಪ್ರಿಯ ಸಹೋದರ ಸಹೋದರಿ, ನಮ್ಮ ಒಂದೇ ಒಂದು ಆಸೆ ಇರಬೇಕು. ಏನಂದ್ರೆ, ಆ ಮೊದಲಿಂಗನ ನಾನು ಸಂಧಿಸಕ್ಕೆ ನಾನು ಸಿದ್ಧವಾಗಿರಬೇಕು. ನನ್ನ ರಕ್ಷಣೆ ವಸ್ತ್ರವನ್ನು ನಾನು ಕಾಪಾಡಿಕೊಳ್ಳಬೇಕು. ರಕ್ಷಣೆಯ ವಸ್ತ್ರವನ್ನು ನಾನು ಕಾಪಾಡಿಕೊಳ್ಬೇಕು. ರಕ್ಷಣೆಯ ವಸ್ತ್ರ ಕಾಪಾಡ್ಕೋಬೇಕು. ಇವತ್ತು ವಿ ಮಸ್ಟ್ ಪ್ರೇ ಮೋರ್. ಯೇಸಪ್ಪ, ಇನ್ನೂ ನನ್ನನ್ನು ಸಿದ್ಧತೆ ಮಾಡಪ್ಪ, ಸಿದ್ಧತೆ ಮಾಡು. ನಾನು ಇನ್ನೂ ಪರಿಶುದ್ಧ ಮಾಡು. ನಿನ್ನ ಬರೋಣದಲ್ಲಿ ನಾನು ಕಾಣಲ್ಪಡಬೇಕು, ನಿನ್ನ ಬರೋಣದಲ್ಲಿ ನಾನು ಎತ್ತಲ್ಪಡಬೇಕಪ್ಪ. ಯೇಸುವೆ, ನಿನ್ನನ್ನು ಮುಖವಾಗಿ ನಾನು ದರ್ಶಿಸಬೇಕು. ಒಂದಿನ ಬರ್ಬೋದು ಪ್ರಿಯ, ಒಂದಿನ ಬರ್ಬೋದು. ನಾನು ಈ ರೀತಿನಲ್ಲಿ ಯೋಚನೆ ಮಾಡ್ತೀವಿ. ಐ ಡು ನಾಟ್ ನೋ ವಿಲ್ ದಿಸ್ ಹ್ಯಾಪನ್ ಆರ್ ನಾಟ್. ಕ್ಲಾಸ್ ರೂಮ್ನಲ್ಲಿ ಟೆಸ್ಟ್ ಎಕ್ಸಾಮಿನೇಷನ್ಸ್ ಇರುವಾಗ ದ ಟೀಚರ್ ವಿಲ್ ಬಿ ಹ್ಯಾವಿಂಗ್ ಎವ್ರಿಬಡೀಸ್ ಆನ್ಸರ್ ಶೀಟ್ಸ್. ಒಬ್ಬೊಬ್ಬರನ್ನು ಒಬ್ಬೊಬ್ಬರಾಗಿ ಕರೀತಾರೆ. ಎವ್ರಿಬಡೀಸ್ ನೇಮ್ ವಿಲ್ ಬಿ ಕಾಲ್ಡ್ ಔಟ್. ದಿನ ಹೆಂಗಿರಬಹುದು ಪ್ರಿಯ? ಯಾಕೆ ಬೈಬಲ್ ಹೇಳುತ್ತದೆ, ವಿ ಮಸ್ಟ್ ಸ್ಟ್ಯಾಂಡ್ ಅಲೋನ್ ಬಿಫೋರ್ ಗಾಡ್. ನಿಮ್ಮನ್ನು ಭಯಪಡಿಸ್ತಾ ಇಲ್ಲ. ಯೇಸು ಹೇಳಿದಂಥ ಕಾರ್ಯ, ಎಚ್ಚರವಾಗಿರ.
ವಿ ಮಸ್ಟ್ ಬಿ ವೆರಿ ವೆರಿ ಕೇರ್ಫುಲ್. ಸುಮ್ಮನೆ ಇಲ್ಲದ ಸಲ್ಲದೆ ಮಾತಾಡುತ್ತಾ, ಇಲ್ಲದ ಸಲ್ಲದೆ ಕಾರ್ಯಗಳನ್ನು ಮಾಡುತ್ತಾ, ಇನ್ನು ಆ ಕೋಪ, ಆ ದ್ವೇಷ, ಇನ್ನೂ ಹಾಗೆತಾನೆ, ಇವ್ರು ಕಂಡ್ರೆ ಆಗಲ್ಲ, ಅವ್ರು ಕಂಡ್ರೆ ಆಗಲ್ಲ. ಇನ್ ಪೇಷನ್ಸ್ ಪೊಸೆಸ್ ಯುವರ್ ಸೋಲ್ ಅಂತ ಓದಿದ್ದೀವಿ. ಇನ್ ಪೇಷನ್ಸ್ ಪೊಸೆಸ್ ಯುವರ್ ಸೋಲ್. ವಾಟ್ ಕ್ಯಾನ್ ಅ ಮ್ಯಾನ್ ಪ್ರಾಫಿಟ್ ಇಫ್ he gains the whole world and loses his soul? ಪ್ರಿಯರೇ, dear friends, dear brother and sister, you may have money, you may have position, you may be working in the biggest company. That is not going to help you. Your money is nothing, your position is nothing, my ministry is nothing. ಒಂದು ಈ ರೀತಿಯಾದ ಒಂದು ಕಾರ್ಟೂನ್ ಫಿಗರ್ನಲ್ಲಿ ಹಿಂಗಿತ್ತು. ಓಕೆ, ಎ ಮ್ಯಾನ್ ಗೋಸ್ ವಿತ್ ಹಿಸ್ ಬ್ಯಾಗ್ಸ್. ಈ ಒಂದು ಬ್ಯಾಗಲ್ಲಿ ಒಬ್ಬ ವ್ಯಕ್ತಿ, ಓಕೆ, ಹಿ ಎಂಟರ್ಸ್ ಹೆವೆನ್, ಪರಲೋಕ ದ್ವಾರ ಎಂಟರ್ ಮಾಡ್ತಾರೆ. ದೇರ್ ಅನ್ ಏಂಜಲ್ ಸ್ಟಾಪ್ಸ್ ದಿಸ್ ಮ್ಯಾನ್ and the angel says to this man, sir, excuse me, no baggages allowed. What is that? No baggages allowed. ಯಾವ ಬ್ಯಾಗ್ ನೀನು ತಗೊಂಡು ಹೋಗೋಕ್ಕೆ ಆಗಲ್ಲ. ಎಸ್ ಪ್ರೇಯರ್, ಯುವರ್ ಗೋಲ್ಡ್, ಯುವರ್ ಮನಿ, ಯುವರ್ ಸರ್ಟಿಫಿಕೇಟ್ ಆಫ್ ಎಜುಕೇಶನ್, ಯುವರ್ ಮಿನಿಸ್ಟ್ರಿ, ನೋ ಬ್ಯಾಗೇಜಸ್ ಅಲೋಡ್, ನೋ ಬ್ಯಾಗೇಜಸ್ ಅಲೋಡ್. ಯಾವ ಬ್ಯಾಗ್ಸ್ ಅಲೋಡ್ ಇಲ್ಲ. 100 ಎಕರೆ ಆಸ್ತಿ ಇದೆ, ಇಲ್ಲೇ ಇದೆ, ಡೈಮಂಡ್ಸ್ ಇದೆ. ನೋ 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 ಪ್ರಿಯರ್, ನೋ. ಎಲ್ಲ ಇಲ್ಲೇ ಇಟ್ಬಿಟ್ಟು ನಾವು ಏನು ಮಾಡಬೇಕು? ವಿ ಹ್ಯಾವ್ ಟು ಗೋ ಎಂಟಿ ಹ್ಯಾಂಡೆಡ್. ಎಂಟಿ ಹ್ಯಾಂಡೆಡ್. ಆಲ್ ವಿ ಕ್ಯಾನ್ ಕ್ಯಾರಿ, ಆಲ್ ವಿ ಕ್ಯಾನ್ ಕ್ಯಾರಿ ಟು ಹೆವೆನ್ ಇಸ್ ನಾಟ್ ದ ಬ್ಯಾಗೇಜಸ್ ದಟ್ ವಿ ಆರ್ ಹ್ಯಾವಿಂಗ್ ನೌ. ವಿ ಹ್ಯಾವ್ ಟು ಟೇಕ್ ಅವರ್ ಸೋಲ್. ನಮ್ಮ ಆತ್ಮ ಮುಖ್ಯ. ಪ್ರಿಯ ದೇವ ಮಗ, ಪ್ರಿಯ ಸಹೋದರ ಸಹೋದರ, ಯವನಸ್ಥ ಮಗನೇ ಮಗಳೇ, ಕಮೌಟ್. ಆ ಕೆಟ್ಟ ಅಭ್ಯಾಸದಿಂದ ಹೊರಗೆ ಬಾ, ಹೊರಗೆ ಬಾ, ಕಮೌಟ್, ಕಮೌಟ್. ಇವತ್ತು ಯೇಸುವೊಂದಿಗೆ ನಾವು ಜಾಯ್ನ್